ಇದು 360 ಡಿಗ್ರಿ ಹಿಂಗೆ ರಿವಾಲ್ವ್ ಆಗುತ್ತೆ ಸರ್. ಓ ಹಂಗೆ. ಹಾಂ ಸರ್. ಅದಾದ್ಮೇಲೆ ಇದರಲ್ಲಿ ರಾಕಿಂಗ್ ಆಪ್ಷನ್ ಇರುತ್ತೆ. ಓ ಡೈನಿಂಗ್ ಟೇಬಲ್ ತುಂಬಾ ಚೆನ್ನಾಗಿದೆ. ಈ ತರ ಎಕ್ಸ್ಟೆಂಡ್ ಆಗುತ್ತೆ ಸರ್. 45,000 rupees ಸೋಫಾ ಸರ್. 30,000 rupees ಫ್ರೀ ಹೋಮ್ ಡೆಲಿವರಿ ಸರ್. 3+2+ ಡಿವೈಡರ್. ಇದರಲ್ಲಿ ಸ್ಟ್ರೇಟ್ ಲೈನ್ ಸ್ಟಿಚಿಂಗ್ ಕೊಟ್ಟಿದ್ದೀವಿ. ಹೌದು ಸರ್, ಇದು ಸೆಟ್ ಆಫ್ 2 ಬರುತ್ತೆ ಸರ್. ಮನೆಗೆ ಸ್ವಲ್ಪ ಲಕ್ಸುರಿಯಸ್ ತೋರಿಸ್ಬೇಕು ಅಂತ ಹೇಳಿದ್ರೆ ಡಿಸೈನರ್ ಸೋಫಾ ಸರ್. ಇದು ಫುಲ್ ಹೈಡ್ರಾಲಿಕ್ ಬೆಡ್ ಬರುತ್ತೆ, 2 ಚೇರ್ಸ್ ಬರುತ್ತೆ, ಸುಮಾರು ಕಲರ್ಸ್ ಇದೆ ಸರ್. ಇದು 5D ಮಾರ್ಬಲ್ ಬರುತ್ತೆ ಸರ್, ಇಂಪೋರ್ಟೆಡ್. ಇದು ಫುಲ್ ಹೈಡ್ರಾಲಿಕ್ ಸರ್. ಇದು ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. 2 ಸ್ಟೋರ್ ಇದೆ ಸರ್ ನಂದು. ಒಂದು ಯಲಂಕ ನ್ಯೂ ಟೌನ್ ಅಲ್ಲಿ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಯಲಂಕ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಲೊಕೇಟ್ ಆಗಿದೆ. ನಮ್ದು ಈ ಪರ್ಟಿಕ್ಯುಲರ್ ಸ್ಟೋರ್ ಓಪನ್ ಆಗಿ 2 years ಆಗ್ತೈತೆ. ಇನ್ನೊಂದು ನಮ್ದು ಯಲಂಕ ನ್ಯೂ ಟೌನ್ ಸ್ಟೋರ್ ಸ್ಟಾರ್ಟ್ ಆಗಿ ಅದು ಬಂದ್ಬಿಟ್ಟು ಮೋರ್ ದೆನ್ 7 years ಆಗ್ತೈತೆ. 7 year ಇಂದ? ಸರ್, ನಮ್ದು ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೋಫಾಸ್ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡ್ತೀವಿ. ಮತ್ತೆ ವುಡನ್ ಐಟಮ್ ಎಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಕೆಲವು ಐಟಮ್ ಇಂಪೋರ್ಟೆಡ್ ಎಲ್ಲ ಇದೆ ನಮ್ಮ ಹತ್ರ. ಇಂಪೋರ್ಟೆಡ್ ಮಾಡ್ತೀರಾ? ಹೌದು ಸರ್. ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಹೋಮ್ ಡೆಲಿವರಿ. ಮೋರ್ ದೆನ್ 30,000 rupees ಪರ್ಚೇಸ್ ಮಾಡಿದ್ರೆ ಏನೇ ಐಟಮ್ ಇರಲಿ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ ಸರ್. ಅಂದ್ರೆ 30,000 ಪರ್ಚೇಸ್ ಮಾಡಿದ್ರೆ ನೀವು ಫ್ರೀ ಡೆಲಿವರಿ ಕೊಟ್ಬಿಡ್ತೀವಿ ಆಲ್ ಓವರ್ ಬೆಂಗಳೂರು. ಆಲ್ ಓವರ್ ಬ್ಯಾಂಗ್ಳೂರ್. ಸೊ ಡೆಲಿವರಿ ಬಗ್ಗೆ ಟೆನ್ಷನ್ ಇಲ್ಲ ನಮಗೆ? ಟೆನ್ಷನ್ ಇಲ್ಲ ಸರ್. ಸೊ ಮೋಸ್ಟ್ಲಿ ನೀವು ಮ್ಯಾನುಫ್ಯಾಕ್ಚರರ್? ಹೌದು ಸರ್, ಮ್ಯಾನುಫ್ಯಾಕ್ಚರರ್ ಅಂಡ್ ರಿಟೇಲರ್ ಬೋತ್ ಸರ್. ಕ್ವಾಲಿಟಿ ಪಕ್ಕಾ ಕ್ವಾಲಿಟಿ ಕೊಡ್ತೀವಿ. ಒಂದು ಏನಂತ ಹೇಳಿದ್ರೆ ನಮ್ದು ಇವಾಗ ಸೋಫಾಸ್ ಅಂತ ಹೇಳಿದ್ರೆ ಫ್ರೇಮ್ ಸ್ಟ್ರಕ್ಚರ್ಗೆ 5 years ವ್ಯಾರಂಟಿ ಅಂಡ್ ಫಾರ್ಮಿಂಗ್ ಸ್ಟಿಚಿಂಗ್ ಫ್ಯಾಬ್ರಿಕ್ ಬಂದ್ಬಿಟ್ಟು 2 years ವ್ಯಾರಂಟಿ ಕೊಡ್ತೀವಿ. ಸೊ 5 years ವರೆಗೂ ವಾರಂಟಿ ಇದೆ? 5 years ವರೆಗೂ ವಾರಂಟಿ ಫ್ರೇಮ್ ಸ್ಟ್ರಕ್ಚರ್ಗೆ ಇದೆ. ಇನ್ 2 years ವ್ಯಾರಂಟಿ ಬಂದ್ಬಿಟ್ಟು ನಮ್ದು ಫಾರ್ಮಿಂಗ್ ಸ್ಟಿಚಿಂಗ್ ಫ್ಯಾಬ್ರಿಕ್ಗೆ ಇದೆ ಸೋಫಾಸ್ಗೆ. ಇನ್ನೊಂದು ಡೈನಿಂಗ್ ಟೇಬಲ್ಸ್, ಬೆಡ್ಸ್, ಅದಕ್ಕೆಲ್ಲ ಬಂದ್ಬಿಟ್ಟು ವುಡನ್ ಐಟಮ್, ಆಲ್ ವುಡನ್ ಐಟಮ್ 5 years ವ್ಯಾರಂಟಿ ಕೊಡ್ತೀವಿ ಸರ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು 3-2 ಡಿವೈಡರ್ ಚೆಸ್ಟರ್ ಸೋಫಾ ತೋರಿಸ್ತಾ ಇದೀವಿ ಸರ್. ನೋಡಿ ಕ್ವಾಲಿಟಿ ಬಂದ್ಬಿಟ್ಟು ನಾವು ಎಲ್ಲ ಫಾರ್ಮ್ ಎಲ್ಲ ಏನ್ ಯೂಸ್ ಮಾಡಿದೀವಿ ಅದು 40 ಡೆನ್ಸಿಟಿ ಫಾರ್ಮ್ ಯೂಸ್ ಮಾಡಿದೀವಿ. ಇದು ಚೆಸ್ಟರ್ ಡಿಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಫುಲ್ ಚೆಸ್ಟರ್ ಡಿಸೈನ್. ಇದು ಲೇಟೆಸ್ಟ್ ಡಿಸೈನ್ ಸರ್. ಇದು ಕ್ವಾಲಿಟಿ ಆಗಿದೆಯಲ್ಲ ಸರ್ ಡಿಸೈನ್. ಇದು ತುಂಬಾ ಸ್ಟ್ರಾಂಗ್ ಆಗೂ ಇದೆ. ಹೌದು ಸರ್. ಇದರಲ್ಲಿ 3+2+ ಡಿವೈಡರ್ ಮಾಡಿದೀವಿ. ಕುತ್ಕೊಳಕ್ಕೂ ಅದೇ ತರ ಕಂಫರ್ಟ್ ಇದೆ. ಆಕ್ಚುಲಿ ಯಾವ ತರ ಕಂಫರ್ಟ್ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಗ್ಗೆ ಸಪೋರ್ಟ್ ಸಿಗುತ್ತೆ. ಇನ್ನೊಂದು ಈ ತರ ನೀವು ಕುತ್ಕೊಳ್ಬಹುದು. ಈ ಕಡೆ ಒಂದು ಆರ್ಮ್ರೆಸ್ಟ್ ಯೂಸ್ ಮಾಡಬಹುದು, ಈ ಕಡೆ ಒಂದು ಆರಾಮಾಗಿ ಸ್ವಲ್ಪ ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವೇಡ್ ವೆಲ್ವೆಟ್ ಯೂಸ್ ಮಾಡಿದೀವಿ. ಸ್ವೇಡ್ ವೆಲ್ವೆಟ್ ಅಲ್ಲಿ ತುಂಬಾ ವೆರೈಟೀಸ್ ಸಿಗುತ್ತೆ ನಿಮ್ಗೆ. ಪರ್ ಮೀಟರ್ ನಿಮ್ಗೆ 250 rupees ರೇಂಜ್ ಇಂದ ಹಿಡಿದು 1000 rupees ಪರ್ ಮೀಟರ್ದು ಇರುತ್ತೆ. ನಾವು ಯೂಸ್ ಮಾಡಿರೋದು 750 rupees ಪರ್ ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಕಲರ್ಸ್ ತುಂಬಾ ಕಲರ್ಸ್ ಇದೆ. ಈ ಸೆಟ್ ಅಲ್ಲಿ 3 seater, 2 seater ಅಂಡ್ ಡಿವೈಡರ್. ಇದು ಕೂಡ ಬರುತ್ತೆ? ಇದು ಕೂಡ ಬರುತ್ತೆ ಎಲ್ಲ ಟೋಟಲ್. ಓಕೆ ಓಕೆ. ಸೊ ಇದು ಬಂದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಇದು ಟೋಟಲ್ ಪ್ರೈಸ್ ಬಂದ್ಬಿಟ್ಟು 65,000 rupees ಆಗುತ್ತೆ ಸರ್. 65,000 rupees ಆಗುತ್ತೆ. 3+2+ ಡಿವೈಡರ್. ಇನ್ನೊಂದು ಏನು ಅಂತ ಹೇಳಿದ್ರೆ ಇದರಲ್ಲಿ ಹಾಕಿರೋ ಲೆಗ್ಸ್ ಎಲ್ಲ ಗೋಲ್ಡ್ ಲೆಗ್ ಎಲಿಮೆಂಟ್ ಯೂಸ್ ಮಾಡಿದೀವಿ, ಲಕ್ಸುರಿ ಎಲಿಮೆಂಟ್ ಯೂಸ್ ಮಾಡಿದೀವಿ ಸರ್. ಇದರಲ್ಲಿ ಫ್ರೇಮ್ ಸ್ಟ್ರಕ್ಚರ್ ಏನ್ ಯೂಸ್ ಮಾಡಿದೀವಿ ಅದಕ್ಕೆಲ್ಲ 5 years ವ್ಯಾರಂಟಿ ಬರುತ್ತೆ. ಇನ್ನೊಂದು ಫಾರ್ಮಿಂಗ್ ಸ್ಟಿಚಿಂಗ್ ಫ್ಯಾಬ್ರಿಕ್ ಏನ್ ಯೂಸ್ ಮಾಡಿದೀವಿ 2 years ವ್ಯಾರಂಟಿ ಬರುತ್ತೆ ಸರ್. ಕ್ವಾಲಿಟಿ ಎಲ್ಲ ಪಕ್ಕಾ ಇರುತ್ತೆ, ಯಾವುದೇ ತರ ಸಮಸ್ಯೆ ಆಗಲ್ಲ. ಕ್ವಾಲಿಟಿ ಎಲ್ಲ 100% ಸರ್. ಇದು ಟೋಟಲ್ ರೆಕ್ಲೈನರ್ ಸೋಫಾ ಸರ್. ರೆಕ್ಲೈನರ್ ಸೋಫಾ 3+2+1 ಬರುತ್ತೆ. ಇದರಲ್ಲಿ 1 ಬಂದ್ಬಿಟ್ಟು 3R ಬರುತ್ತೆ ಸರ್. ಇದು 360 ಡಿಗ್ರಿ ಹಿಂಗೆ ರಿವಾಲ್ವ್ ಆಗುತ್ತೆ ಸರ್. ಓ ಹಂಗೆ? ಹಾ ಸರ್. 360 ಡಿಗ್ರಿ ಇದೆ. ಅದಾದ್ಮೇಲೆ ಇದರಲ್ಲಿ ರಾಕಿಂಗ್ ಆಪ್ಷನ್ ಇರುತ್ತೆ. ಈ ತರ ರಾಕಿಂಗ್ ಆಪ್ಷನ್, ರಾಕಿಂಗ್ ಮಾಡ್ತಾ ಮಾಡ್ತಾ ನಾವು ರಿವಾಲ್ವ್ ಮಾಡ್ಬೋದು. ಆ ತರ ಒಂದು ಆಪ್ಷನ್ ಇರುತ್ತೆ. ಅದಾದ್ಮೇಲೆ ರೆಕ್ಲೈನಿಂಗ್. ಓ ಅದಕ್ಕೆ ಇದು 3R ಅಂತ ಹೇಳ್ತೀವಿ. ಒಳ್ಳೆ ಮಲ್ಕೊಂಡು ನಾವು ಟಿವಿಗೆ ಎಲ್ಲ ಆರಾಮಾಗಿ ಸರ್. ಇವಾಗ ನೀವು ನಂಗೆ ಇಲ್ಲಿಂದ ಮಾತಾಡ್ತಾ ಇದ್ದೀರಾ, ನಾನು ಇಲ್ಲಿ ನೋಡ್ಬೇಕು ನಿಮ್ಗೆ, ನಾನೇ ಹಿಂಗ್ ತಿರ್ಕೊಂತೀನಿ. ಏನೋ ನನ್ಗೆ ಇಲ್ಲಿಂದ ಯಾರಾದ್ರೂ ಕರೆದ್ರು ಅಂದ್ರೆ ನಾನು ಅಲ್ಲಿ ತಿರುಗ್ತೀನಿ, ಆ ತರ. ಸೊ ಇದು ಬಂದು ಸಿಂಗಲ್ ಮಾತ್ರ ಹಂಗೆ ಎಲ್ಲಾನು ಹಂಗಿರುತ್ತೆ ಸರ್? ಸಿಂಗಲ್ ಮಾತ್ರ. 3 seater ಅಷ್ಟು ರಿವಾಲ್ವ್ ಆಗಲ್ಲ. ಸಿಂಗಲ್ ಸೀಟರ್ ರಿವಾಲ್ವ್ ಆಗುತ್ತೆ 360 ಡಿಗ್ರಿ. ಅಂಡ್ ಇದರಲ್ಲಿ ರಾಕಿಂಗ್ ಇದೆ ಅಂಡ್ ರೆಕ್ಲೈನಿಂಗ್ ಇದೆ. ಈ 3R ಇದು. ಒಳ್ಳೆ ಸೂಪರ್ ಡಿಸೈನ್ ಅಲ್ವಾ ಸರ್ ಇದು? ಹೌದು ಸರ್.
ಇದು ಬಂದು ಕ್ವಾಲಿಟಿ ವೈಸ್ ಹೇಗಿರುತ್ತೆ ತುಂಬಾ ಚೆನ್ನಾಗಿದೆ ಸರ್. ಇದು ಯಾವ ತರ ಅಂತ ಹೇಳಿದ್ರೆ ಫುಲ್ ರೆಕ್ರಾನ್ ಯೂಸ್ ಮಾಡಿರೋದು, ಸಾಫ್ಟ್ ಸೀಟಿಂಗ್, ಅದೇ ತರ ಸಾಫ್ಟ್ ಬ್ಯಾಕ್ ಬರುತ್ತೆ, ಕುತ್ಕೊಂಡ್ರೆ ತುಂಬಾ ಒಳ್ಳೆ ಫೀಲ್ ಇರುತ್ತೆ ಸರ್. ಓಕೆ. ಹಾ ಸರ್. ಸೊ ಇದು ಬಂದು ಸಿಂಗಲ್, ಡಬಲ್ ಮತ್ತೆ ತ್ರಿಬಲ್ ಮೂರು. ನೆಕ್ಸ್ಟ್ 2 ಸೀಟರ್ ತೋರಿಸ್ತೀನಿ. 2 ಸೀಟರ್ ಅಲ್ಲಿ ಯಾವ ತರ ಅಂತ ಹೇಳಿದ್ರೆ ಇದರಲ್ಲಿ ಕಪ್ ಹೋಲ್ಡರ್ ಸಿಗುತ್ತೆ. ಈ ಕಪ್ ಹೋಲ್ಡರ್ ಅಲ್ಲಿ ನೀವು ಬಾಟಲ್ಸ್ ಏನಾದ್ರೂ ಮೊಬೈಲ್ ಆ ತರಾನು ಇಟ್ಕೊಳ್ಬಹುದು. ಈ ತರ ಮೊಬೈಲ್ ಇಟ್ಕೊಳ್ಬಹುದು, ಬಾಟಲ್ ಏನಾದ್ರೂ ಇಟ್ಕೊಳ್ಬಹುದು. ಅದಾದ್ಮೇಲೆ ಇದರಲ್ಲಿ ಸ್ಟೋರೇಜ್ ಸ್ಪೇಸು ಸಿಗುತ್ತೆ ನಿಮ್ಗೆ. ಸ್ಟೋರೇಜ್ ಇದೆಯಾ? ಸ್ಟೋರೇಜು ಇದೆ. ಓ ಸೂಪರ್ ಆಗಿದ್ರೆ. ಈ ರಿಮೋಟ್ ಏನಾದ್ರೂ ಇಟ್ಕೊಳಕ್ಕೆ ಸ್ಟೋರೇಜ್ ಸಿಗುತ್ತೆ. ಅದಾದ್ಮೇಲೆ ಇದರಲ್ಲಿ ರೆಕ್ಲೈನಿಂಗ್ ಸಿಗುತ್ತೆ ಸರ್. ಇದು 2 ರೆಕ್ಲೈನರ್ ಸಿಗುತ್ತೆ. ಒಂದು ರೆಕ್ಲೈನರ್ ಇಲ್ಲಿ ಬರುತ್ತೆ, ಇನ್ನೊಂದು ರೆಕ್ಲೈನರ್ ಇಲ್ಲಿ ಬರುತ್ತೆ. ಓಹೋ, 2 ರೆಕ್ಲೈನರ್ಸ್ ಬರುತ್ತೆ. ಓ ಆರಾಮಾಗಿ ಮಲ್ಕೋಬಹುದು. ಹಾ ಸರ್. ಇದರಲ್ಲಿ 2 ರೆಕ್ಲೈನರ್ಸ್. ಅದಾದ್ಮೇಲೆ 3 ಸೀಟರ್ ಅಲ್ಲೂ 2 ರೆಕ್ಲೈನರ್ಸ್ ಬರುತ್ತೆ. ಮಧ್ಯ ಸೀಟು ಫಿಕ್ಸೆಡ್ ಬರುತ್ತೆ ನಿಮ್ಗೆ. ಇದರಲ್ಲೂ 2 ರೆಕ್ಲೈನರ್ಸ್ ಬರುತ್ತೆ. 3+2+1 ಸಪರೇಟ್ ಆಗಿ ನಿಮ್ಗೆ ಪ್ರೈಸ್ ಹೇಳ್ತೀನಿ. 3 ಸೀಟರ್ ಬಂದ್ಬಿಟ್ಟು 45,000 ರುಪೀಸ್ ಆಗುತ್ತೆ. ಮತ್ತೆ ಇದು 2 ಸೀಟರ್ ಬಂದ್ಬಿಟ್ಟು ವಿತ್ ಕಪ್ ಹೋಲ್ಡರ್ ತಗೊಂಡ್ರೆ 40,000 ರುಪೀಸ್ ಆಗುತ್ತೆ. ವಿತೌಟ್ ಕಪ್ ಹೋಲ್ಡರ್ ತಗೊಂಡ್ರೆ ನಿಮ್ಗೆ 35,000 ರುಪೀಸ್ ಆಗುತ್ತೆ. ಅಂಡ್ ಇನ್ನೊಂದು ಸಿಂಗಲ್ 3R ಏನಿದೆ ಇದು 22,500 ರುಪೀಸ್ ಆಗುತ್ತೆ. ಇದು ಸಿಂಗಲ್ ಆದ್ರೆ? ಹೌದು ಸರ್. ಓ, ಸೊ ಈ ತರ ಸಿಂಗಲ್ ತಗೋಬಹುದಾ ನಾವು? ಸಿಂಗಲ್ ತಗೊಳ್ಬಹುದು ಸರ್. ಇದರಲ್ಲೂ ರೆಕ್ಲೈನರ್ ಕೊಟ್ಟಿದೀವಿ, ಇದರಲ್ಲೂ ರೆಕ್ಲೈನರ್ 2 ರೆಕ್ಲೈನರ್ಸ್ ಇದೆ. ಎಲ್ಲ ಫಿಕ್ಸೆಡ್ ಮಾಡ್ಕೊಂಡ್ರೆ ಇದು ಕಾಸ್ಟ್ ಕಟಿಂಗ್ ಆಗುತ್ತೆ, ರೆಕ್ಲೈನರ್ಸ್ ಹಾಕೊಂಡಿಲ್ಲ ಅಂದ್ರೆ. ಆವಾಗ ಏನಾಗುತ್ತೆ, 3+2 ಬಂದ್ಬಿಟ್ಟು ನೀವು ಫಿಕ್ಸೆಡ್ ಮಾಡ್ಕೊಳ್ಬಹುದು, ಸಿಂಗಲ್ ಮಾತ್ರ ರೆಕ್ಲೈನರ್ ತಗೊಳ್ಬಹುದು. ಸರ್, ಈಗ ನಮ್ಮ ವೀಕ್ಷಕರಿಗೆ ಯಾವ್ದಾದ್ರು ಡಿಸ್ಕೌಂಟ್ ಬೆಲೆಯಲ್ಲಿ ಸೋಫಾ ಸಿಗುವಂತ ಚಾನ್ಸಸ್ ಇದೆಯಾ? ಹೌದು ಸರ್. ನೋಡಿ ಸರ್, ಈ ಸೋಫಾ ಬಂದ್ಬಿಟ್ಟು ನಮ್ದು ಇದೇ ಯೂಟ್ಯೂಬ್ ಇಂದ ನಾವು ತೋರಿಸಿದೀವಿ. 45,000 ರುಪೀಸ್ ಸೋಫಾ ಸರ್. 45,000 ರುಪೀಸ್ ಸೋಫಾ. 3+2+ ಡಿವೈಡರ್ ಕೊಡ್ತಾ ಇದೀವಿ. ಟೋಟಲ್ 7 ಸೀಟರ್ ಬರುತ್ತೆ ಸರ್. 2 ಸೀಟರ್ ಮತ್ತೆ ಇದು 3 ಸೀಟರ್, ಇದು 2 ಸೀಟರ್. ಇದು ಟೋಟಲ್ ಬಂದ್ಬಿಟ್ಟು 7 ಸೀಟರ್ ಬರುತ್ತೆ. ಇದ್ರದ್ದು ಆಕ್ಚುಯಲ್ ಬೆಲೆ ಬಂದ್ಬಿಟ್ಟು 45,000 ರುಪೀಸ್ ಇರೋದು. ಬಟ್ ನಮ್ ವ್ಯೂವರ್ಸ್ಗೆ ನಾವು ಕೊಡ್ತಾ ಇರೋದು ಮಾತ್ರ ಬಂದ್ಬಿಟ್ಟು 30,000 ರುಪೀಸ್ ಫ್ರೀ ಹೋಮ್ ಡೆಲಿವರಿ ಸರ್. ಸೊ ಫ್ರೀ ಹೋಮ್ ಡೆಲಿವರಿ. ಓಕೆ. 30,000 ಅಂದ್ರೆ 15,000 ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? 15,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್, ಹೋಲ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಕೊಡ್ತೇವೆ ಸರ್. ಹೌದಾ? ಹಾ ಸರ್. ಓ ಸೂಪರ್ ಸರ್. ಹಾಗಾದ್ರೆ ಒಳ್ಳೆ ಡಿಸ್ಕೌಂಟ್ ಬೆಲೆಯಲ್ಲಿ ನಮ್ಮ ವೀಕ್ಷಕರಿಗೆ ಇದು ಸಿಗುತ್ತೆ. ಹಾಗಾದ್ರೆ ಲಿಮಿಟೆಡ್ ಆಫರ್ ಸರ್ ಇದು? ಹೌದು ಸರ್. ಇದು ಬಂದ್ಬಿಟ್ಟು ನೋಡಿ, ಈ ಪೀಸ್ ಹೋಯ್ತು ಅಂತ ಹೇಳಿದ್ರೆ ನಮ್ದು ಆಫರ್ ಹೋಯ್ತು ಅಂತ. ಹೌದಾ? ಅಷ್ಟೇ. ಇವಾಗ ಈ ಸೇಮ್ ಪೀಸ್ ಅಲ್ಲಿ ನಮ್ದು ಆತರ ಆಫರ್ ಇರೋದು ಸರ್. ಸೊ ಆದ್ರೆ ಬೇಗ ಬಂದು ನಾವು ತಗೋಬೇಕು. ಹೌದು. ಬೇಗ ಈ ವಿಡಿಯೋ ನಿಮ್ ಯೂಟ್ಯೂಬ್ಗೆ ಬಂದ ತಕ್ಷಣನೇ ಅವ್ರು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಬಹುದು. ಹೌದಾ? ಫಸ್ಟ್ ವ್ಯೂವರ್ಸ್ ಯಾರು ಇರ್ತಾರೆ, ಫಸ್ಟ್ ಕಮ್ ಅಷ್ಟೇ, ಫಸ್ಟ್ ಸರ್ವ್. ಸೊ ಬೇಗ ಹಾಗಾದ್ರೆ ಬುಕ್ ಮಾಡ್ಕೋಬೇಕು ನಮ್ಮ ವೀಕ್ಷಕರು. ಖಂಡಿತ ಸರ್. ಓಕೆ ಸರ್, ಸೂಪರ್. ಹಾಗಾದ್ರೆ ಇದು 3+1+1 ಸೋಫಾ. 3+1+1. ಹೌದು ಸರ್. ಇದು ಯಾವ ತರ ಅಂತ ಹೇಳಿದ್ರೆ ಇದರಲ್ಲಿ ಸ್ಟ್ರೇಟ್ ಲೈನ್ ಸ್ಟಿಚಿಂಗ್ ಕೊಟ್ಟಿದೀವಿ. ಇದು ಕಂಫರ್ಟ್ ಬಂದ್ಬಿಟ್ಟು ತುಂಬಾ ಒಳ್ಳೆ ಕಂಫರ್ಟ್. ಸೀಟಿಂಗ್ ಬಂದ್ಬಿಟ್ಟು ಮೀಡಿಯಂ ಸಾಫ್ಟ್ ಸೀಟಿಂಗ್ ಇದೆ. ಆ ಕಡೆ ಹಾರ್ಡು ಇಲ್ಲ, ಆ ಕಡೆ ಸಾಫ್ಟು ಇಲ್ಲ, ಆ ತರ ಸೀಟಿಂಗ್. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಪಾಲಿಫೀಲ್ ಬ್ಯಾಕ್ ಬರುತ್ತೆ. ಇದೆಲ್ಲ ಪೂರ್ತಿ ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಇದೆ. ಅದೇ ತರ ಒಂಥರ ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಇದು? ಹೌದು ಸರ್. ಸೇಮ್ ಇದು ಸ್ಟ್ರೇಟ್ ಲೈನ್ ಸ್ಟಿಚಿಂಗ್ ಏನಿದೆ ಸೇಮ್ ಇದು ಕೆಳಗಡೆನೂ ಕೊಟ್ಟಿದೀವಿ ಇದೇ ತರ. ಸೊ ಕೆಳಗಡೆನೂ ಕೂಡ? ಹೌದು. ಸೊ ಕೆಳಗಡೆನೇ ಯಾಕೆ ಕೊಟ್ಟಿದ್ದೀರಾ ಸರ್? ಇದು ಡಿಸೈನ್? ಹೌದು ಸರ್. ಇದು ಏನ್ ಸ್ಟ್ರೇಟ್ ಲೈನ್ ಸ್ಟಿಚಿಂಗ್ ಇದೆ ಅದನ್ನು ಕೆಳಗಡೆ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ ಅದು ಬ್ಯೂಟಿ ಎನ್ಹಾನ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ವರ್ಕ್ಮೆನ್ಶಿಪ್ ತುಂಬಾ ಜಾಸ್ತಿ ಇದೆ. ಇದು 2 ಟಾಕ ಏನ್ ಕೊಟ್ಟಿದೀವಿ ಅದೇ ತರ ಹ್ಯಾಂಡಲ್ ಅಲ್ಲೂ 2 ಟಾಕ ಕೊಟ್ಟಿದೀವಿ. ಓ, ಟಾಕನು ಕೊಟ್ಟಿದ್ದೀರಾ ಇದಕ್ಕೆ? ಹೌದು ಸರ್. ಸೊ ಈ ಟಾಕ ಕೊಡೋದ್ರ ಉದ್ದೇಶ ಏನು ಸರ್? ಏನು ಡಿಸೈನ್ ಬರಬೇಕು ಅಂತ ಹೇಳ್ಬೇಕು ಒಂದು. ಸೆಕೆಂಡ್ ಏನಂತ ಹೇಳಿದ್ರೆ ಸ್ಟ್ರಾಂಗ್ ಇರುತ್ತೆ ಸರ್. ವಿತೌಟ್ ಇದು ತಗೊಂಡ್ರು ನೋ ಪ್ರಾಬ್ಲಮ್. ಬಟ್ ಏನಂತ ಹೇಳಿದ್ರೆ ಡಿಸೈನ್, ಎಲ್ಲ ಸೋಫಾಸು ಡಿಸೈನ್ ಕ್ರಿಯೇಟ್ ಮಾಡಕ್ಕೇನೆ ಬಂದ್ಬಿಟ್ಟು ನಾವು ಬೇರೆ ಬೇರೆ ಟೈಪ್ಸ್ ಆಫ್ ಇದು ಕೊಡ್ತೀವಿ. ಕೆಲವ್ರಿಗೆ ಸ್ಟ್ರೈಟ್ ಲೈನ್ ಇಷ್ಟ ಆಗಿರುತ್ತೆ, ಕೆಲವ್ರಿಗೆ ಕುಲ್ಟಿಂಗ್ ಇಷ್ಟ ಆಗಿರುತ್ತೆ. ಅದು ಬೇರೆ ಬೇರೆ ಡಿಸೈನ್ ಪ್ರಕಾರ ಸೋಫಾ ಕೊಡ್ತೀವಿ. ಮುಂದೆ ಏನ್ ಹಾಕಿದೀವಿ ವುಡ್, ಅದು ಬಂದ್ಬಿಟ್ಟು HDF ಮೆಟೀರಿಯಲ್ ವುಡ್ ಹಾಕಿರೋದು. ಒಳಗಡೆ ಫ್ರೇಮ್ ಸ್ಟ್ರಕ್ಚರ್ ಪೂರ್ತಿ ನೀಮ್ ವುಡ್ ಹಾಕಿರೋದು ಸರ್. ನೀಮ್ ವುಡ್ ಅಂದ್ರೆ ಸ್ಟ್ರಾಂಗ್ ಇರುತ್ತೆ. 5 years ವ್ಯಾರಂಟಿ ಕೊಡ್ತಾ ಇರೋದು. ಅದಾದ್ಮೇಲೆ ಫಾರ್ಮಿಂಗ್ ಸ್ಟಿಚಿಂಗ್ ಫ್ಯಾಬ್ರಿಕ್ ಏನಿದೆ ಅದು ಫಾರ್ಮಿಂಗ್ ಬಂದ್ಬಿಟ್ಟು ಕೊರ್ಲಾನ್ ಕಂಪನಿ ಫಾರ್ಮಿಂಗ್ ಯೂಸ್ ಮಾಡ್ತಾ ಇದೀವಿ. ರೆಕ್ರಾನ್ ಬಂದ್ಬಿಟ್ಟು ರಿಲಯನ್ಸ್ ಕಂಪನಿ ರೆಕ್ರಾನ್ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಫ್ಯಾಬ್ರಿಕ್ ಬಂದ್ಬಿಟ್ಟು ಮಲ್ಟಿಪಲ್ ಕಂಪನೀಸ್ದು ಯೂಸ್ ಮಾಡ್ತೀವಿ. ಇದು ಫ್ಯಾಬಿಯೋ ಬ್ರ್ಯಾಂಡ್ದು ಯೂಸ್ ಮಾಡಿರೋದು.
ಸೊ ಈಗ ಯಾರಾದ್ರೂ ದಪ್ಪ ಇರೋರು ಬಂದು ಕೂತ್ಕೊಂಡ್ರೆ ಏನು ಶೇಕ್ ಆಗಲ್ವಾ? ಇಲ್ಲ ಸರ್, ಕ್ವಾಲಿಟಿ ಎಲ್ಲ ಪಕ್ಕಾ ಇರುತ್ತೆ, 100% ಕ್ವಾಲಿಟಿ ಇರುತ್ತೆ ಸರ್. ಸೊ ಇದು ಬಂದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಇದು ಸೋಫಾದು ಪ್ರೈಸ್ ಬಂದ್ಬಿಟ್ಟು 45,000 ರುಪೀಸ್ ಪ್ರೈಸ್ ಇದೆ ಸರ್. ನಮ್ ವ್ಯೂವರ್ಸ್ಗೆ 42,000 ರುಪೀಸ್ ಮಾತ್ರ ಸರ್. ಅಂದ್ರೆ ನಮಗೋಸ್ಕರ 3,000 ಡಿಸ್ಕೌಂಟ್ ಕೊಡ್ತೀರಾ? ಡಿಸ್ಕೌಂಟ್ ಕೊಡ್ತೀವಿ ಸರ್. ನೆಕ್ಸ್ಟ್ ನೋಡಿ ಸರ್, ಇದು 3+1+1 ಸೋಫಾ. ಇದೂನು ತುಂಬಾ ಜನ ಇಷ್ಟಪಡ್ತಾರೆ. ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ, ಇದು ತುಂಬಾ ಸಾಫ್ಟ್ ಸೀಟಿಂಗ್ ಅಂಡ್ ಬ್ಯಾಕ್ನು ಸಾಫ್ಟ್. ಇದು ಹೈ ಬ್ಯಾಕ್ ಸೋಫಾ ಅಲ್ವಾ? ಸ್ವಲ್ಪ ಹೈಟ್ ಇದೆಯಲ್ಲ, ಹೈ ಬ್ಯಾಕ್. ಹೆಡ್ ರೆಸ್ಟ್ಗೂ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತರ ಇದು ಹ್ಯಾಂಡಲ್ ನೋಡ್ಬೋದು, ಒಂಥರ ಡಿಸೈನ್ ತುಂಬಾ ಚೆನ್ನಾಗಿದೆ. ಅದೇ ತರ ಪೈಪಿಂಗ್ ವರ್ಕ್ ಕೊಟ್ಟಿದ್ದೀವಿ. ಹ್ಯಾಂಡಲ್ ಬಂದ್ಬಿಟ್ಟು ತುಂಬಾ ವೈಡ್ ಆಗಿ ಕೊಟ್ಟಿದ್ರಲ್ಲ? ಹೌದು ಸರ್, ವೈಡ್ ಆಗಿ ಕೊಟ್ಟಿದ್ದೀವಿ. ಅದೇ ತರ ಇದರಲ್ಲೂ ಸ್ಟ್ರೇಟ್ ಲೈನ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿದೆ ಸೋಫಾ. ಇದ್ರದ್ದು ಬೆಲೆ ಬಂದ್ಬಿಟ್ಟು ಆಕ್ಚುಲಿ ಇರೋದು 42,000 ರುಪೀಸ್ ಸರ್. 42,000? ಹೌದು ಸರ್. ನಮ್ಮ ವ್ಯೂವರ್ಸ್ಗೆ 38,000 ರುಪೀಸ್ ಮಾತ್ರ ಕೊಡ್ತಾರೆ. ಅಂದ್ರೆ 4,000 ಡಿಸ್ಕೌಂಟ್ ಇದರಲ್ಲ? 4,000 ರುಪೀಸ್ ಡಿಸ್ಕೌಂಟ್ ಸರ್. ಓ ಸೂಪರ್ ಸರ್. ಇನ್ನೊಂದು ಸತಿ ಹೇಳ್ತೀನಿ, ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ. ಸುಮಾರು ಕಲರ್ಸ್ ಇದೆ ನಮ್ಮ ಹತ್ರ. ಕ್ಯಾಟ್ಲಾಗ್ಸ್ ತೋರಿಸ್ತೀನಿ, ಕ್ಯಾಟ್ಲಾಗ್ಸ್ ತಗೊಂಡ್ ಬಂದು ತೋರಿಸಿ ಎಲ್ಲ ಯಾವ್ದು ಕಲರ್ಸ್ ಬೇಕು ಎಲ್ಲ ತಗೊಂಡ್ಬೋದು ಸರ್. ಕಸ್ಟಮೈಸೇಷನ್ ಲೈಕ್ ಇವಾಗ ಇದು 311 ಇದೆ, 3-2 ಬೇಕು ಅಂತ ಹೇಳಿದ್ರೆ 3-2 ಮಾಡ್ಕೊಳ್ಬಹುದು, 3-2 ಡಿವೈಡರ್ ಬೇಕಂದ್ರೂ ಮಾಡ್ಕೊಳ್ಬಹುದು. ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇದರಲ್ಲಿ ಲಾಂಜರ್ ಸೋಫಾ ಮಾಡ್ಕೊಡಿ, ಕಾರ್ನರ್ ಸೋಫಾ ಮಾಡ್ಕೊಡಿ, ನೋ ಪ್ರಾಬ್ಲಮ್, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಸೊ ಈಗ ಆರ್ಡರ್ ಮಾಡಿದ್ಮೇಲೆ ಎಷ್ಟು ದಿವಸ ಬೇಕಾಗುತ್ತೆ ಸರ್ ನಿಮಗೆ ಡೆಲಿವರಿ ಮಾಡಕ್ಕೆ? ವಿತಿನ್ 1 ವೀಕ್ ಮಿನಿಮಮ್ ಟೈಮ್ ತಗೊಂತೀವಿ, ಮ್ಯಾಕ್ಸಿಮಮ್ ಟೈಮ್ 10 ಡೇಸ್ ತಗೊಂತೀವಿ ಸರ್. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇದು 3+1+1 ಸೋಫಾ ಸರ್. ಕಲರ್ ಸೂಪರ್ ಆಗಿದೆ ಅಲ್ಲ ಸರ್? ಹಾ ಸರ್, ಇದೂನು ಕಾಂಪ್ಯಾಕ್ಟ್ ಸೋಫಾ ಸರ್. ಇದು ನೋಡಿ ಹ್ಯಾಂಡಲ್ ತುಂಬಾ ಸ್ಲೀಕ್ ಬರುತ್ತೆ. ಇದೂನು ಸಾಫ್ಟ್ ಸೀಟಿಂಗ್ ಅಂಡ್ ಹೈ ಬ್ಯಾಕ್ ಬರುತ್ತೆ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲೂ ವರ್ಕ್ಮೆನ್ಶಿಪ್ ತುಂಬಾ ಜಾಸ್ತಿ ಇದೆ. ಇದರಲ್ಲಿ ಸ್ಟಿಚಿಂಗ್ ವರ್ಕ್ ತುಂಬಾ ಜಾಸ್ತಿ ಇದೆ. ಸೀಟಿಂಗ್ ಅಲ್ಲೂ ಸ್ಟಿಚಿಂಗ್ ವರ್ಕ್ ಇದೆ, ಬ್ಯಾಕ್ ಅಲ್ಲೂ ಸ್ಟಿಚಿಂಗ್ ವರ್ಕ್ ಇದೆ, ಸೈಡ್ ಅಲ್ಲೂ ಸ್ಟಿಚಿಂಗ್ ವರ್ಕ್ ಇದೆ. ಈ ಸೋಫಾನು ಬಂದ್ಬಿಟ್ಟು ಪ್ರೈಸಿಂಗ್ ಬಂದ್ಬಿಟ್ಟು 42,000 ರುಪೀಸ್ ಇದೆ. ಆಫ್ಟರ್ ಡಿಸ್ಕೌಂಟ್ 38,000 ರುಪೀಸ್ ಮಾತ್ರ ಸರ್. 38,000 ಸರ್. ಇದು ನೋಡಿ ಚೆಸ್ಟರ್ ಸೋಫಾ. ಇದು ತುಂಬಾ ಒಳ್ಳೆ ಡಿಸೈನ್ ಸೋಫಾ. ಇದರಲ್ಲಿ ಫ್ಯಾಬ್ರಿಕ್ ಏನು ಯೂಸ್ ಮಾಡಿದ್ದೀವಿ, ತುಂಬಾ ಪ್ರೀಮಿಯಂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಸ್ಟಿಚಿಂಗ್ ವರ್ಕ್ ನೋಡ್ಬೋದು, ತುಂಬ ಒಳ್ಳೆ ಸ್ಟಿಚಿಂಗ್ ವರ್ಕ್ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಪೈಪಿಂಗ್ ನೋಡ್ಬೋದು, ತುಂಬ ಒಳ್ಳೆ ಪೈಪಿಂಗ್ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಸರ್, ಇದು ಸೀಟಿಂಗ್ ಮೇಲೆ ಕೆಳಗಡೆ ಬಂದುಬಿಟ್ಟು 40 ಡೆನ್ಸಿಟಿ ಫಾರ್ಮು ಪ್ಲಸ್ 2 ಇಂಚಸ್ ಸಾಫ್ಟಿ ಫಾರ್ಮ್ ಕೊಟ್ಟಿದ್ದೀವಿ. ಇದರಲ್ಲಿ ಆ 2 ಇಂಚಸ್ ಸಾಫ್ಟಿ ಫಾರ್ಮ್ ಏನಿದೆ ಅದು ತುಂಬ ಗ್ರಿಪ್ ಕೊಡುತ್ತೆ, ಕೂತ್ಕೊಳಕ್ಕೆ ಕಂಫರ್ಟ್ ಸಿಗುತ್ತೆ, ಒಳ್ಳೆ ಕಂಫರ್ಟ್ ಇರುತ್ತೆ ಸರ್. ಇದರಲ್ಲಿ ಟೋಟಲ್ ಎಲ್ ಶೇಪ್ ಸರ್. ಇದು 3+ ಲಾಂಜರ್ ಬರುತ್ತೆ. ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು 52,000 ರುಪೀಸ್ ಪ್ರೈಸ್ ಇದೆ ಸರ್. ಬಟ್ ನಮ್ಮ ವ್ಯೂವರ್ಸ್ಗೆ ಇದ್ರದ್ದು ಪ್ರೈಸ್ 46,000 ರುಪೀಸ್ ಮಾತ್ರ ಸರ್. ಅದಾದಮೇಲೆ ಈ ಸೆಂಟರ್ ಟೇಬಲ್ ನೋಡ್ಬೋದು ಸರ್. ಆ್ಯಕ್ಚುಲಿ ಇದ್ರದ್ದು ಸೆಂಟರ್ ಟೇಬಲ್ದು ಪ್ರೈಸ್ ಬಂದುಬಿಟ್ಟು 16,000 ರುಪೀಸ್ ಇದೆ. ಇದು 12,000 ರುಪೀಸ್ಗೆ ಮಾತ್ರ ಕೊಡ್ತಾ ಇದ್ದೀವಿ. ಹೌದು ಸರ್, ಇದು ಸೆಟ್ ಆಫ್ 2 ಬರುತ್ತೆ ಸರ್. ಇದು ಸಪ್ರೇಟಾಗಿ ನೀವು ಈ ಸೆಂಟರ್ ಟೇಬಲ್ ಸಪ್ರೇಟಾಗಿ ಯೂಸ್ ಮಾಡ್ಕೊಳ್ಬೋದು. ಇದು ಆ್ಯಸ್ ಎ ಸೋಫಾ ಸೈಡ್ ಟೇಬಲ್ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಬೇರೆ ಎಲ್ಲಿ ಬೇಕಂದ್ರೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದು ಬೋತ್ ಸೇರಿಸಿ ನಿಮಗೆ 12,000 ರುಪೀಸ್ಗೆ ಸಿಗ್ತೈತೆ. ಕೆಳಗಡೆ ಒಂದು ಪ್ಲೇಟ್ ಕೊಟ್ಟಿದ್ದಾರೆ, ಅದ್ರ ಏನಾದರೂ ಇಟ್ಕೊಳ್ಬೋದು. ಇದನ್ನು 3+ ಲಾಂಜರ್ ಬರುತ್ತೆ. ಇದನ್ನು ತುಂಬ ಒಳ್ಳೆ ಡಿಸೈನ್ ಸರ್. ಇದು ನೋಡ್ಬೋದು, ಕಲರ್ ಕಾಂಬಿನೇಷನ್ ತುಂಬ ಒಳ್ಳೆ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿರೋದು. ಇದು ಎಲ್ಲ ಕಲರ್ಸ್ ತುಂಬ ಟ್ರೆಂಡಿಂಗಲ್ಲಿ ಇರೋ ಕಲರ್ಸ್ ಸರ್. ಹೌದು ಸರ್. ಇದು ಆರೆಂಜ್ ಆ್ಯಂಡ್ ಬೇಜ್ ಏನು ಯೂಸ್ ಮಾಡಿದ್ದೀವಿ, ತುಂಬ ಒಳ್ಳೆ ಕಲರ್ ಯೂಸ್ ಮಾಡಿರೋದು. ಈ ಮಾಡಲು ಬಂದುಬಿಟ್ಟು ಇದು ತುಂಬ ಸಿಂಪಲ್ ಮಾಡಲು, ಏನು ಯಾವುದೇ ಥರ ಕನ್ಫ್ಯೂಷನ್ ಇರಲ್ಲ, ಆ ಥರ ಪ್ಲೇನ್ ಡಿಸೈನ್ ಕೊಟ್ಟಿರೋದು. ಮತ್ತು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದು ಕೆಳಗಡೆ ಗುಡಿಸ್ಕೊಳಕ್ಕೆ ಎಲ್ಲ ತುಂಬ ಈಸಿ ಆಗುತ್ತೆ. ಅದಾದಮೇಲೆ ಇವಾಗ ರೋಬೋ ಬರ್ತೈತೆ ಮನೆ ಕ್ಲೀನ್ ಮಾಡೋಕ್ಕೆ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಪ್ರೈಸ್ ಬಂದುಬಿಟ್ಟು 52 ಇದೆ, 45,000 ರುಪೀಸ್ ಆಗುತ್ತೆ. ಆಲ್ ಟೈಪ್ ಆಫ್ ಕಸ್ಟಮೈಸೇಷನ್ ಎಲ್ಲ ಇದೆ ಇದರಲ್ಲಿ ಸರ್. ಆ್ಯಕ್ಚುಲಿ ಇದು ಬಂದುಬಿಟ್ಟು ಕನ್ಸೋಲ್ ಟೇಬಲ್ ಅಂತ ಹೇಳ್ತೀವಿ. ಕನ್ಸೋಲ್ ಟೇಬಲ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಪೂರ್ತಿ ಮಿರರಲ್ಲಿ ಮಾಡಿರೋದು ಸರ್. ಇದು ಫಸ್ಟ್ ವುಡನ್ ಸ್ಟ್ರಕ್ಚರ್ ಇರುತ್ತೆ, ಅದ್ರ ಮೇಲ್ಗಡೆ ಪೂರ್ತಿ ಮಿರರ್ ಇದು ಮಾಡಿದಿರೋದು. ಅದೇ ಥರ ಇದು ಯಾವ ಥರ ಅಂತ ಹೇಳಿದ್ರೆ, ಲೈಕ್ ನಿಮ್ಮದು ಮನೆಗೆ ಸ್ವಲ್ಪ ಲಕ್ಸುರಿಯಸ್ ತೋರಿಸ್ಬೇಕು ಅಂತ ಹೇಳಿದ್ರೆ ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಎಂಟ್ರೆನ್ಸಲ್ಲಿ ಮತ್ತು ಒಂದು ಏನಂತ ಹೇಳಿದ್ರೆ, ಫರ್ನಿಚರ್ನೇ ನಿಮಗೆ ನಿಮ್ಮ ಮನೆಗೆ ಬ್ಯೂಟಿ ಎನ್ಹ್ಯಾನ್ಸ್ ಕೊಡೋದು. ಇವಾಗ ನೀವು ಎಷ್ಟೇ ಲಕ್ಷ ಕೊಟ್ಟು ಇಂಟೀರಿಯರ್ಸ್ ಮಾಡಿಸ್ಕೊಳ್ಳಿ, ಏನಾದರೂ ಮಾಡಿಸ್ಕೊಳ್ಳಿ, ಮತ್ತು ನೀವು ಒಳ್ಳೆ ಸೋಫಾ ಆಗಬೇಕು, ಒಳ್ಳೆ ಈ ಥರ ಪ್ರಾಡಕ್ಟ್ಸ್ ಹಾಕಿದರೆ ನಿಮಗೆ ಬ್ಯೂಟಿ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಸರ್. ಇದ್ರದ್ದು ಪ್ರೈಸ್ 36,000 ರುಪೀಸ್ ಇದೆ ಸರ್. ಎರಡು ಸೇರಿಸಿ 36,000 ರುಪೀಸ್ ಪ್ರೈಸ್ ಇದೆ ಸರ್. ಇದು 3+3 ಬರುತ್ತೆ, ನೋಡ್ಬೋದು ನೀವು.
ಇದು ತುಂಬ ಒಳ್ಳೆ ಡಿಸೈನ್ ಸೋಫಾ ಸರ್. ಆಮ್ರೆಸ್ಟ್ ಎಲ್ಲ ನೋಡ್ಬೋದು, ತುಂಬ ಒಳ್ಳೆ ಆಮ್ರೆಸ್ಟ್ ಯೂಸ್ ಮಾಡಿದ್ದೀವಿ. ಮತ್ತು ಡಿಸೈನ್ ಎಲಿಮೆಂಟ್ ಎಲ್ಲ ತುಂಬ ಒಳ್ಳೆ ಡಿಸೈನ್ ಯೂಸ್ ಮಾಡಿದ್ದೀವಿ ಸರ್. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. 3+3 ಓನ್ಲಿ ಇದು 45,000 ರುಪೀಸ್ಗೆ 3+3 ಸಿಗುತ್ತೆ ಸರ್. ಬ್ಯಾಕಲ್ಲಿನೂ ಸ್ಟಿಚಿಂಗು ನಾವು ಕ್ರಿಸ್ ಕ್ರಾಸ್ ಡಿಸೈನ್ ಕೊಟ್ಟಿರೋದು. ಲೈಕ್ ನೋಡಿ ಡಿಸೈನ್ ನೋಡ್ಬೋದು ಬ್ಯಾಕಲ್ಲಿ. ಹಾಂ ಸರ್. ಸರ್ ನೆಕ್ಸ್ಟು ಬಂದುಬಿಟ್ಟು ನಮ್ಮದು ತುಂಬ ಒಳ್ಳೆ ಡಿಸೈನು. ಇದು ನೋಡ್ಬೋದು. ಇದು ಯಾವ ಥರ ಅಂತ ಹೇಳಿದ್ರೆ ಕಾರ್ನರ್ ಸೋಫಾನೂ ಆಗುತ್ತೆ, ಲಾಂಜರ್ ಸೋಫಾನೂ ಆಗುತ್ತೆ. ಈ ಕಡೆ ಒಂದು ಸಿಂಗಲ್ ಸೀಟ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ನಾವು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಲಾಂಜರ್ ಆ್ಯಸ್ ಎ ಲಾಂಜರು ಯೂಸ್ ಮಾಡ್ಬೋದು, ಆ್ಯಸ್ ಎ ಕಾರ್ನರು ಯೂಸ್ ಮಾಡ್ಬೋದು. ಮತ್ತು ಇದು ತುಂಬ ಒಳ್ಳೆ ಡಿಸೈನು. ನಮ್ಮದು ತುಂಬ ಫಾಸ್ಟ್ ಮೂವಿಂಗ್ ಸೋಫಾ ಇದು. ಇದೇ ಎಲ್ಲ ಸೀಟಿಂಗಲ್ಲಿ ಎಲ್ಲ ಸಾಫ್ಟ್ ಫ್ಯಾಬ್ರಿಕ್ ಇದು ಫಾರ್ಮ್ ಯೂಸ್ ಮಾಡಿದ್ದೀವಿ. ಫ್ಯಾಬ್ರಿಕ್ಕೂ ತುಂಬ ಒಳ್ಳೆ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಸ್ಟಿಚಿಂಗ್ ಎಲ್ಲ ವರ್ಕ್ಮೆಂಟ್ಶಿಪ್ ನೋಡ್ಬೋದು ನೀವು. ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೀವಿ. ಮೇಲ್ಗಡೆ ಪೈಪಿಂಗ್ ವರ್ಕ್ ಅದೇ ಥರ ನೀಟ್ ಕೊಟ್ಟಿದ್ದೀವಿ. ಹ್ಯಾಂಡಲ್ ನೋಡ್ಬೋದು, ತುಂಬ ಒಳ್ಳೆ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಕೆಳಗಡೆ ಒಂದು ಎಕ್ಸ್ಟ್ರಾ ಬೇಸ್ ಯೂಸ್ ಮಾಡಿದ್ದೀವಿ, ತಿರ್ಗಾ ಲೆಗ್ಸ್ ಕೊಟ್ಟಿದ್ದೀವಿ. ಹೌದು ಸರ್, ವುಡನ್ ಬೇಸ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಇದರಿಂದ ನಿಮಗೆ ಸೋಫಾ ಸ್ಟ್ರೆಂತ್ 2 times ಇನ್ಕ್ರೀಸ್ ಆಗಿಬಿಡುತ್ತೆ ಸರ್. 62,000 ರುಪೀಸ್ ಇದ್ದಿದ್ದು ಪ್ರೈಸು. ಇವಾಗ ನಾವು ಕೊಡ್ತಾ ಇರೋದು 55,000 ರುಪೀಸ್ ಮಾತ್ರ ಸರ್. ಸರ್ ನೆಕ್ಸ್ಟ್ ಬಂದುಬಿಟ್ಟು ಇದು ಲಾಂಜರ್ ಸೋಫಾ ತೋರಿಸ್ತಾ ಇದ್ದೀವಿ. ಇದು 3+ ಲಾಂಜರ್ ಬರುತ್ತೆ. ಇದು ಯಾರಿಗೆ ತುಂಬ ಕಂಫರ್ಟ್ ಸೋಫಾ ಬೇಕು, ಹೈ ಬ್ಯಾಕು ಬೇಕು ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಈ ಸೋಫಾ. ಇದು ಹೈ ಬ್ಯಾಕ್ ಬರುತ್ತೆ ನಿಮಗೆ. ಮತ್ತು ನಿಮಗೆ ಸೀಟಿಂಗ್ ಎಲ್ಲ ತುಂಬ ಸಾಫ್ಟ್ ಬರುತ್ತೆ. ಇದೂ ತುಂಬ ಪ್ಲೇನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಲೆದರ್ ಲುಕ್ ಫ್ಯಾಬ್ರಿಕ್ ಯೂಸ್ ಮಾಡಿರೋದು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದರಲ್ಲೂ ಯಾವ ಥರ ಅಂತ ಹೇಳಿದ್ರೆ ತುಂಬ ರೆಕ್ಲೈನರಲ್ಲಿ ಯಾವ ಥರ ಕಂಫರ್ಟ್ ಬರುತ್ತೆ ಆ ಥರ ಕಂಫರ್ಟ್ ಬರುತ್ತೆ ಸರ್. ಸರ್ ಇದ್ರದ್ದು ಪ್ರೈಸ್ 48,000 ರುಪೀಸ್ ಇತ್ತು, 45,000 ರುಪೀಸ್ ಮಾತ್ರ ಸರ್ ನಿಮ್ಮ ವ್ಯೂವರ್ಸ್ಗೆ. ಇನ್ನೊಂದು ನೆಕ್ಸ್ಟು 3+2 ನೋಡ್ಬೋದು ಸರ್. 3+2 ಇದು ಟರ್ಕಿಶ್ ಡಿಸೈನು. ಟರ್ಕಿಶ್ ಡಿಸೈನ್ ಅಂತ ಹೇಳಿದ ತಕ್ಷಣ ಏನಿರುತ್ತೆ, ಎಲ್ಲ ಸೋಫಾಸು 1 ಲಕ್ಷ 1.5 ಲಕ್ಷ ಈ ಥರ ಇರುತ್ತೆ ಸರ್. ನಾವು 3+2 ಇದು ನೋಡಿ ಪೈಪಿಂಗ್ ವರ್ಕ್ ಕೊಟ್ಟು ಡಿಸೈನರ್ ಸೋಫಾ ಸರ್. ಇದು ಎಲ್ಲ ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ನೋಡ್ಬೋದು, ತುಂಬ ಡೀಸೆಂಟ್ ಸೋಫಾ ಸರ್. ಇದು ಪೈಪಿಂಗ್ ವರ್ಕ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಆ್ಯಕ್ಚುಲಿ 65,000 ರುಪೀಸ್ ಇದೆ. ನಮ್ಮ ವ್ಯೂವರ್ಸ್ಗೆ 55,000 ರುಪೀಸ್ ಮಾತ್ರ ಸರ್. ಏನಂತ ಹೇಳಿದ್ರೆ ನಮ್ಮ ಹತ್ರ ಸಿಗೋದು ಲಕ್ಸುರಿ ಸರ್. ನಿಮಗೆ ಸೇಮ್ ಟರ್ಕಿಶ್ ಡಿಸೈನ್ ಮತ್ತು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗುತ್ತೆ. ಎಲ್ಲ ಐಟಮ್ಸು ಏನಿದೆ ನಾವು ಕೊಡ್ತಾ ಇರೋದು ಲಕ್ಸುರಿ, ತುಂಬ ಕಡಿಮೆ ಬೆಲೆಗೆ ಸರ್. ಡೈನಿಂಗ್ ಟೇಬಲ್ ಬಂದುಬಿಟ್ಟು ನಿಮಗೆ ಮೇಲ್ಗಡೆ ಮಾರ್ಬಲ್ ಬರುತ್ತೆ, ಇಂಪೋರ್ಟೆಡ್ ಡೈನಿಂಗ್ ಟೇಬಲು. ಇಂಪೋರ್ಟೆಡ್ ಸರ್. ಎಲ್ಲ ಸ್ಟೀಲ್ ಫ್ರೇಮ್ ಬರುತ್ತೆ ಸರ್. ಇದು ಡೈನಿಂಗ್ ಟೇಬಲು ಸ್ಟೀಲ್ ಫ್ರೇಮ್ ಬರುತ್ತೆ, ಅದೇ ಥರ ಚೇರ್ಸೂ ಸ್ಟೀಲ್ ಫ್ರೇಮ್ ಬರುತ್ತೆ. ಮೇಲ್ಗಡೆ ಕಾಂಪೋಸಿಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಇದ್ರದ್ದು ಬೆಲೆ ಬಂದುಬಿಟ್ಟು 71,500 ರುಪೀಸ್ ಇದೆ. ನಮ್ಮ ವ್ಯೂವರ್ಸ್ಗೆ 65,000 ರುಪೀಸ್ ಮಾತ್ರ ಸರ್. ಹೌದು ಸರ್, ತುಂಬ ಲಕ್ಸುರಿಯಸ್ ಡೈನಿಂಗ್ ಟೇಬಲ್ ಸರ್. ನೆಕ್ಸ್ಟ್ ನೋಡಿ ಇದು ಎಲ್ಲ ಪೂರ್ತಿ ಸೆಟ್ ಇಕ್ಕಿದ್ದೀವಿ ಸರ್ ನಾವು. ಸೋಫಾ, ಡೈನಿಂಗ್ ಆ್ಯಂಡ್ ಬೆಡ್. ಯಾವ ಥರ ಅಂತ ಹೇಳಿದ್ರೆ ನಿಮಗೆ ಬೆಡ್ರೂಮ್ ಕಾನ್ಸೆಪ್ಟು, ಇದು ಲಿವಿಂಗ್ ರೂಮ್ ಕಾನ್ಸೆಪ್ಟು. ಇದು ಬಂದುಬಿಟ್ಟು ಬೆಡ್ ಬಂದುಬಿಟ್ಟು ಫುಲ್ ಹೈಡ್ರಾಲಿಕ್ ಬೆಡ್ ಬರುತ್ತೆ. ನೀವು ಹೈಡ್ರಾಲಿಕ್ ನೋಡ್ಬೋದು. ಇದು ಈ ಥರ ಹೈಡ್ರಾಲಿಕ್ ಬರುತ್ತೆ. ಇಲ್ಲಿ ಒಳಗಡೆ ಸ್ಟೋರೇಜ್ ಏನಾದರೂ ಇಟ್ಕೊಳ್ಬೋದು. ಯಾರು ಲಿಫ್ಟ್ ಮಾಡಿದ್ರೂ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಮನೆಯಲ್ಲಿ ಲೇಡೀಸ್ ಇದ್ರೂ ಆರಾಮಾಗಿ ಇದು ಆಪ್ರೇಟ್ ಮಾಡ್ಕೊಳ್ಬೋದು. ಮತ್ತು ನೋಡಿ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಫುಲ್ ಅಪೋಲ್ಸ್ಟ್ರಿ ಬೆಡ್ ಬಂದುಬಿಟ್ಟು ನಮ್ಮದು ಇದ್ರದ್ದು ಹಾಫ್ ಹೈಡ್ರಾಲಿಕ್. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 48,000 ರುಪೀಸ್ ಇದೆ. ನಮ್ಮ ವ್ಯೂವರ್ಸ್ಗೆ 45,000 ರುಪೀಸ್ಗೆ ಮಾತ್ರ ಕೊಡ್ತಾ ಇದ್ದೀವಿ ಸರ್. ಫ್ಯಾಬ್ರಿಕ್ ಎಲ್ಲ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿರೋದು. ಫಾರ್ಮಿಂಗ್ ಆಗಲಿ ಫ್ಯಾಬ್ರಿಕ್ ಆಗಲಿ ಎಲ್ಲ ಟೋಟಲ್ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದೀವಿ ಸರ್. ಸರ್ ಇದು ಸೋಫಾ ಕಾರ್ನರ್ ಸೋಫಾ ಸರ್. ಕಾರ್ನರ್ ಸೋಫಾ ತುಂಬ ಒಳ್ಳೆ ಡಿಸೈನರ್ ಸೋಫಾ. ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ ಸೀಟೇ ನೋಡ್ಬೋದು, ಇಷ್ಟು ದಪ್ಪ ಸೀಟ್ ಯೂಸ್ ಮಾಡಿದ್ದೀವಿ. ಹೌದು ಸರ್. ಮತ್ತು ನಿಮಗೆ ಹ್ಯಾಂಡಲಲ್ಲಿ ಸ್ಟೋರೇಜ್ ಸಿಗುತ್ತೆ. ಇದರಲ್ಲಿ ಸ್ಟೋರೇಜ್ ಮೀನ್ಸ್ ಏನಾದರೂ ಶೋ ಐಟಮ್ ಇಟ್ಕೊಳ್ಬೋದು ನೀವು, ಆ ಥರ ಸಿಗುತ್ತೆ. ಅದಾದಮೇಲೆ ತುಂಬ ಕಂಫರ್ಟ್ ಸೋಫಾ ಸರ್. ಇದು ಸೀಟಿಂಗ್ ಎಲ್ಲ ಬಂದುಬಿಟ್ಟು ಸಾಫ್ಟ್ ಸೀಟಿಂಗ್ ಬರುತ್ತೆ. ಅದೇ ಥರ ಬ್ಯಾಕ್ ಬಂದುಬಿಟ್ಟು ಪಾಲಿಫಿಲ್ ಬ್ಯಾಕ್ ಬರುತ್ತೆ. ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಬರುತ್ತೆ ಸರ್. ಅಡ್ಜಸ್ಟೇಬಲ್ ಸರ್. ಇದು ಬೇಕಂತ ಹೇಳಿದ್ರೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಮ್ಮ ನೆಕ್ ಪ್ರಕಾರ ಇದು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಕಂಫರ್ಟ್ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ಬೋದು ಸರ್. ಮತ್ತು ಫ್ಯಾಬ್ರಿಕ್ ಎಲ್ಲ ತುಂಬ ಪ್ರೀಮಿಯಮ್ ಫ್ಯಾಬ್ರಿಕ್ ಯೂಸ್ ಮಾಡಿರೋದು. ಇದು ಎಲ್ಲ ತುಂಬ ಪ್ರೀಮಿಯಮ್ ಸೋಫಾ ಸರ್. ಯಾವ ಥರ ಅಂತ ಹೇಳಿದ್ರೆ ಈ ಸೋಫಾ ತೋರಿಸಿ ನಿಮಗೆ ತುಂಬ ಸುಮಾರು ಪ್ರೈಸ್ ಚಾರ್ಜ್ ಮಾಡಿಬಿಡ್ತಾರೆ ಬೇರೆ ಕಡೆ. ನಮ್ಮ ಹತ್ರ ಯಾವ ಸೋಫಾನೂ ಬರಲಿ ನಾವು ತುಂಬ ರೀಸ್ನೇಬಲ್ ಪ್ರೈಸಲ್ಲಿ ಕೊಡ್ತಾ ಇರೋದು.
ಲಕ್ಸುರಿ ಸೆಗ್ಮೆಂಟ್ ನಾವು ತುಂಬ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾ ಇರೋದು ಸರ್. ಇದ್ರದ್ದು ಬೆಲೆ ಬಂದುಬಿಟ್ಟು ಆ್ಯಕ್ಚುಲಿ 72,000 ರುಪೀಸ್ ಇದೆ, ಬಟ್ ನಮ್ಮ ವ್ಯೂವರ್ಸ್ಗೆ 60,000 ರುಪೀಸ್ ಮಾತ್ರ ಸರ್. 1,200 ರುಪೀಸ್ ಪರ್ ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಮತ್ತು ಇದು ಸೀಟಿಂಗ್ದು ಥಿಕ್ನೆಸ್ ನೋಡ್ಬೋದು, ಅಷ್ಟು ದಪ್ಪ ಥಿಕ್ನೆಸ್ ಯೂಸ್ ಮಾಡಿದ್ದೀವಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಸರ್ ನೆಕ್ಸ್ಟ್ ಸೋಫಾ ಸರ್, ಇದು ನಮ್ಮದು ಫಾಸ್ಟ್ ಮೂವಿಂಗ್ ಸೋಫಾ ಸರ್. ಇದು 2 ಚೇರ್ಸ್ ಬರುತ್ತೆ. ಇದು ಚೇರ್ ಮಾಡೆಲ್ ಸೋಫಾ ಅಂತ ಹೇಳ್ತೀವಿ. 2 ಚೇರ್ಸ್ ಬರುತ್ತೆ ಆ್ಯಂಡ್ ಕಪ್ ಹೋಲ್ಡರ್ಸ್ ಬರುತ್ತೆ. ಅದೇ ಥರ ಟೀ ಕಾಫಿ ಇಟ್ಕೊಳಕ್ಕೆ ಈ ಒಂದು ವುಡನ್ ಪ್ಲೇಟ್ ಕೊಟ್ಟಿದ್ದೀವಿ. ಇದರಲ್ಲಿ ಟೋಟಲ್ ಡೈಮಂಡ್ ಸ್ಟಿಚಿಂಗ್ ವರ್ಕ್ ಆಗಿದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 52,000 ರುಪೀಸ್ ಇದೆ. ನಮ್ಮ ವ್ಯೂವರ್ಸ್ಗೆ ಇದು 45,000 ರುಪೀಸ್ ಮಾತ್ರ ಸರ್. ಆ್ಯಕ್ಚುಲಿ 6 ಸೀಟರ್ ಕಾರ್ನರ್ ಬರ್ತೈತೆ ಆ್ಯಂಡ್ 2 ಸೀಟರ್ ಬಂದುಬಿಟ್ಟು ಇದು ಬರುತ್ತೆ. ಸಿಂಗಲ್ ಆ ಕಡೆನೂ ಇರುತ್ತೆ, 2 ಕಡೆ ಇರುತ್ತೆ ಸರ್. ನೆಕ್ಸ್ಟ್ ಸೋಫಾ ಬಂದುಬಿಟ್ಟು ಇದೂ ತುಂಬ ಲಕ್ಸುರಿ ಎಲಿಮೆಂಟಲ್ಲೇ ಬರೋದು. ಇದು ಯಾವ ಥರ ಅಂತ ಹೇಳಿದ್ರೆ ತುಂಬ ಒಳ್ಳೆ ರೆಕ್ಲೈನರ್ ಕಂಫರ್ಟ್ ಬರುತ್ತೆ. ಇದರಲ್ಲಿ ರೆಕ್ಲೈನರ್ ಕಂಫರ್ಟ್ ಬರುತ್ತೆ. ನೀವು ಡಿಸೈನ್ ನೋಡ್ಬೋದು, ತುಂಬ ಒಳ್ಳೆ ಡಿಸೈನ್ ಸರ್. ಇದರಲ್ಲಿ ವರ್ಕ್ಮೆನ್ಶಿಪ್ ನೋಡ್ಬೋದು, ತುಂಬ ಒಳ್ಳೆಯ ವರ್ಕ್ಮೆನ್ಶಿಪ್ ಕೊಟ್ಟಿದ್ದೀವಿ. ಆಮೇಲೆ ನೀವು ಬ್ಯಾಕಲ್ಲಿ ಸ್ಟಿಚ್ಚಿಂಗು, ಫಾರ್ಮಿಂಗ್ ಎಲ್ಲ ನೋಡ್ಕೊಳ್ಬೋದು. ಡಿಸೈನೇ ಒಂಥರ ಇಟಾಲಿಯನ್ ಡಿಸೈನ್ ಸರ್. ಇದು ಹೌದು, ಇಟಾಲಿಯನ್ ಡಿಸೈನು. ಈ ಇಟಾಲಿ ಸೋಫಾ ಇದು ಈ ಸೋಫಾದು ಪ್ರೈಸ್ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 1.5 lakh ರುಪೀಸ್ ಸೋಫಾದು ಸೇಮ್ ರೆಪ್ಲಿಕೆ ಮಾಡಿ ನಾವು 62,000 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಹಾಫ್ ಪ್ರೈಸ್ ಸರ್. ನಮ್ಮ ಹತ್ರ ನೋಡಿ ಇದೇ ಅವ್ರು ಏನು ಯೂಸ್ ಮಾಡಿದ್ದಾರೆ ಅದೇ ಥರ ಸೇಮ್ ಕ್ವಾಲಿಟಿ ಯೂಸ್ ಮಾಡಿದ್ದೀವಿ, ಸೇಮ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಬರೀ ಅವ್ರ ಬ್ರ್ಯಾಂಡ್ ಇರೋದ್ರಿಂದ ಅಷ್ಟು ಪ್ರೈಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮದು ಬಂದುಬಿಟ್ಟು ಸ್ಮಾಲ್ ಬ್ರ್ಯಾಂಡ್ ಇರೋದ್ರಿಂದ ನಾವು ತುಂಬ ಕಡಿಮೆ ಪ್ರೈಸ್ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್. ಹೌದು ಸರ್, 1.5 ಲಕ್ಷ ಇದೆ ಇದ್ರದ್ದು ಪ್ರೈಸು. ನಾವು ಕೊಡ್ತಾ ಇರೋದು ಬರೀ 60,000 ರುಪೀಸ್ ಮಾತ್ರ ಸರ್. 62 ಬೇಡ, 60,000 ರುಪೀಸ್ ಮಾತ್ರ ಕೊಡ್ತಾ ಇದ್ದೀವಿ. ಹೋಮ್ ಡೆಲಿವರಿ ಆಲ್ ಓವರ್ ಬ್ಯಾಂಗ್ಳೂರ್, ಫ್ರೀ ಡೆಲಿವರಿ ಸರ್. ಸರ್ ನೀವು ಇಲ್ಲಿ ಹತ್ರದಿಂದ ತೋರಿಸ್ಬೋದು. ಸ್ಟಿಚಿಂಗ್ ವರ್ಕ್ ಬಂದುಬಿಟ್ಟು ಪೂರ್ತಿ ಇದು ಸ್ಟಿಚಿಂಗ್ ವರ್ಕ್ ಏನಿದೆ ಇದು ಎಲ್ಲ ಲಕ್ಸುರಿ ಸೋಫಾಸ್ಗೆ ಮಾತ್ರ ಈ ಥರ ಸ್ಟಿಚಿಂಗ್ ವರ್ಕ್ ಬರೋದು. ಹ್ಯಾಂಡಲ್ ಎಲ್ಲ ನೋಡ್ಬೋದು, ಫ್ರೇಮ್ ಸ್ಟ್ರಕ್ಚರ್ ಎಲ್ಲ ತುಂಬ ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ದೀವಿ. ಇದು ಯಾವ ಥರ ಅಂತ ಹೇಳಿದ್ರೆ ಸರ್, ಎಲ್ಲ ಸೋಫಾಸು ಒಂದು ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ ಇರ್ತಾರಲ್ಲ ಅವರೇ ಮಾಡೋಕ್ಕಾಗೋದು. ಅವ್ರದ್ದು ಲೇಬರ್ ಚಾರ್ಜೂ ತುಂಬ ಜಾಸ್ತಿ ಇರುತ್ತೆ. ಅಂಥವ್ರು ಮಾತ್ರ ಈ ಸೋಫಾ ಮಾಡೋಕ್ಕಾಗೋದು. ಅದಾದಮೇಲೆ ಇದೂ ಸ್ಟಿಚಿಂಗ್ ವರ್ಕ್ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಸ್ಟಿಚಿಂಗ್ ವರ್ಕ್ ಯೂಸ್ ಮಾಡಿದ್ದೀವಿ ಸರ್. ಸರ್ ಇದೂ ಇಟಾಲಿಯನ್ ಡಿಸೈನು. ಇದು ಎಲ್ಲ ತುಂಬ ಪ್ರೀಮಿಯಂ ಸೋಫಾ ಸರ್. ಯಾವ ಥರ ಅಂತ ಹೇಳಿದ್ರೆ ನಿಮಗೆ ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಯಾವ ಥರ ಸೋಫಾ ಮಾಡ್ತಾರೆ ಆ ಥರ ಸೋಫಾ ಸರ್. ಇದು ಬಂದುಬಿಟ್ಟು ನೋಡ್ಬೋದು ನೀವು, ಇದರಲ್ಲೂ ಸ್ಟಿಚಿಂಗ್ ವರ್ಕು. ಇದೂ ಲಕ್ಸುರಿ ಎಲಿಮೆಂಟಲ್ಲಿ ಬರೋದು ಸರ್. ಪ್ಲೇಟೆಡ್ ಲೆಗ್ಸ್ ಯೂಸ್ ಮಾಡಿದ್ದೀವಿ, ಲೆದರೈಟ್. ಇದರಲ್ಲಿ ತುಂಬ ಕಲರ್ಸ್ ಇದೆ ಸರ್, ಸುಮಾರು ಕಲರ್ಸ್ ಇದೆ. ಬ್ರ್ಯಾಂಡಲ್ಲಿ 1.5 lakh ರುಪೀಸ್ ಇದೆ. ನಾವು ಕೊಡ್ತಾ ಇರೋದು 60,000 ರುಪೀಸ್ ಮಾತ್ರ ಸರ್. ಸರ್ ನೋಡಿ, ಸೆರಮ್ ಬ್ರ್ಯಾಂಡ್ದು ಯೂಸ್ ಮಾಡಿರೋದು ಫ್ಯಾಬ್ರಿಕ್ ಇದು, ಲೆದರೈಟು. ಇದರಲ್ಲಿ ಸುಮಾರು ಕಲರ್ಸ್ ಇದೆ ಸರ್, ಸುಮಾರು ಕಲರ್ಸು. ನಿಮಗೆ ಯಾವ ಕಲರ್ಸ್ ತುಂಬ ಚೆನ್ನಾಗಿರುತ್ತೆ ಆ ಥರ ಕಲರ್ಸ್ ಇದೆ, ಒಳ್ಳೆ ಕಲರ್ಸ್ ಇದೆ. ಯಾವ ಕಲರ್ ಬೇಕಂದ್ರೂ ನಾವು ರೆಪ್ಲಿಕೆ ಮಾಡ್ಕೊಳ್ಬೋದು. ಎಲ್ಲ ಕಲರ್ಸಲ್ಲಿ ನಾವು 60,000 ರುಪೀಸಲ್ಲೇ ಕೊಡ್ತಾ ಇರೋದು ಸರ್. ಸೊ ಇದರಲ್ಲಿ ಯಾವ್ದಾದ್ರು ಕಲರ್ ಚೂಸ್ ಮಾಡಿದ್ರೆ ಡಿಸೈನ್ ಮಾಡಿ ಕೊಡಕ್ಕೆ, ಡೆಲಿವರಿ ಮಾಡಕ್ಕೆ ಎಷ್ಟು ಒಂದು ವಾರ ಆಗುತ್ತೆ ಸರ್? ಸರ್ ವಿತಿನ್ 1 ವೀಕ್ ನಾವು ಎಲ್ಲ ಡಿಸೈನ್ಸ್ ನಿಮಗೆ ರೆಪ್ಲಿಕೆ ಮಾಡಿ ಕೊಡ್ತೀವಿ ಸರ್. ಇದು ಡಿಸೈನರ್ ದಿವಾನ್ ಸರ್, ತುಂಬ ಚೆನ್ನಾಗಿದೆ. ಹಾಂ ಸರ್, ಇದು ಇದು ನೋಡ್ಬೋದು, ಸೀಟ್ ನೋಡ್ಬೋದು. ಇದು ಎಲ್ಲ ಪೂರ್ತಿ ಹಿಂಗೆ ಕಟಿಂಗ್ ತೊಗೊಂಡ್ಬಿಟ್ಟು ಈ ಥರ ರೌಂಡ್ ತೊಗೊಂಡಿರೋದು, ಒಳ್ಳೆ ಶೇಪ್ ಸರ್ ಇದು. ಮತ್ತು ಇದು ಹ್ಯಾಂಡಲ್ನು ಯಾವ ಥರ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಬ್ಯಾಕ್ಗೆ ಸೇರಿಸ್ಬಿಟ್ಟೆ ತೊಗೊಂಡಿರೋದು, ಕರ್ವ್ ಡಿಸೈನ್ ತೊಗೊಂಡಿರೋದು. ಹೌದು ಸರ್. ಇದು ಬಂದುಬಿಟ್ಟು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 28,000 ರುಪೀಸ್ ಇದೆ. ನಾವು ಕೊಡ್ತಾ ಇರೋದು 22,000 ರುಪೀಸ್ಗೆ ಮಾತ್ರ ಸರ್. ಹೌದು ಸರ್, ಡೈನಿಂಗ್ ಟೇಬಲ್ ಸೆಕ್ಷನ್ನು ಸರ್. ಇದು ನೋಡಿ, ಇದು ಚೇರ್ಸು ನೋಡ್ಬೋದು, ತುಂಬ ಡಿಸೈನರ್ ಚೇರ್ಸು. ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮಾರ್ಬಲ್ ಬರುತ್ತೆ, ಕಾಂಪೋಸಿಟ್ ಮಾರ್ಬಲು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 45,000 ರುಪೀಸ್ ಇರೋದು. ನಮ್ಮ ವ್ಯೂವರ್ಸ್ಗೆ 38,000 ರುಪೀಸ್ ಮಾತ್ರ ಸರ್. 38,000 ರುಪೀಸಲ್ಲಿ ಹೌದು ಸರ್, ಮಾರ್ಬಲ್ ಡೈನಿಂಗ್ ಟೇಬಲ್. ಹೌದು ಸರ್, 4 ಸೀಟರ್. ಇದೊಂದು ಈ ಡೈನಿಂಗ್ ಟೇಬಲ್ ಇದೆ. ಇದು ಮೇಲ್ಗಡೆ ಸೆರಾಮಿಕ್ ಬರುತ್ತೆ. ಮತ್ತು ಚೇರ್ಸು ತುಂಬ ಒಳ್ಳೆ ಡಿಸೈನರ್ ಚೇರ್ಸ್ ಯೂಸ್ ಮಾಡಿದ್ದೀವಿ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 42,000 ರುಪೀಸ್ ಇದೆ. ಇದು ಬಂದುಬಿಟ್ಟು 35,000 ರುಪೀಸ್ ಮಾತ್ರ ಸರ್. 35,000 ಮಾತ್ರ ಸರ್. ನೆಕ್ಸ್ಟ್ ನೋಡಿ ಸರ್, ಈ ಡೈನಿಂಗ್ ಟೇಬಲ್ ನೋಡ್ಬೋದು. ಇದು ಸ್ವಲ್ಪ ಹೆವಿ ಇದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 45,000 ರುಪೀಸ್ ಇದೆ. ಇದೂ 38,000 ರುಪೀಸ್ ಮಾತ್ರ ಸರ್. ಹೌದು ಸರ್.
ಅದಾದಮೇಲೆ ನೋಡ್ಬೋದು ಸರ್, ಇದು 4 ಸೆಟ್ ಡೈನಿಂಗ್ ಟೇಬಲ್. ಇದು 32,000 ರುಪೀಸ್ ಇದೆ. ಇದು 25,000 ರುಪೀಸ್ ಮಾತ್ರ ಸರ್. ಸರ್ ಇದು ಎಲ್ಲ ಪೂರ್ತಿ ಟೋಟಲ್ ರಬ್ಬರ್ ವುಡ್ ಯೂಸ್ ಮಾಡಿರೋದು. ಈವನ್ ಟಾಪ್ ಕೂಡ ರಬ್ಬರ್ ವುಡ್ ಯೂಸ್ ಮಾಡಿದ್ದೀವಿ ಸರ್. ಅದಾದಮೇಲೆ ನೋಡಿ ಸರ್, ಈ ಡೈನಿಂಗ್ ಟೇಬಲ್ ತುಂಬ ಚೆನ್ನಾಗಿದೆ. ಈ ಡೈನಿಂಗ್ ಟೇಬಲ್ ಯಾವ ಥರ ಅಂತ ಹೇಳಿದ್ರೆ ಈ ಥರ ಎಕ್ಸ್ಟೆಂಡ್ ಆಗುತ್ತೆ ಸರ್. ಹಾಂ ಸರ್. ಸರ್ ಇವಾಗ ನಿಮಗೆ ನಿಮ್ಮ ಮನೆಯಲ್ಲಿ ಇದಿದೆ, ಜಾಗ ಇದೆ ಅಂತ ಹೇಳಿದ್ರೆ ನೋಡಿ, ಇವಾಗ ನಿಮ್ಮ ದೊಡ್ಡದು ಮಾಡ್ಕೊಳ್ಬೋದು. ಇವಾಗ ನೀವು 4 ಮೆಂಬರ್ಸ್ ಊಟ ಮಾಡ್ತಾ ಇದ್ದೀರಾ, ಜಾಸ್ತಿ ಜನ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಈ ಸರ್ವಿಂಗ್ ಜಾಸ್ತಿ ಆಯಿತು, ಊಟ ಎಲ್ಲ ಜಾಸ್ತಿ ಬಂದರೆ ಇದು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಸರ್. ಆ ಥರ ನೋಡಿ, ಹಂಗೆ ಕ್ಲೋಸು ಮಾಡ್ಕೊಳ್ಬೋದು. ಹಾಂ ಸರ್, ಹೌದು, ತುಂಬ ಚೆನ್ನಾಗಿದೆ ಇದು. ಇದ್ರದ್ದು ಪ್ರೈಸ್ ಇರೋದು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 52,000 ರುಪೀಸು. ಇದು ಕೊಡ್ತಾ ಇರೋದು 45,000 ರುಪೀಸ್ ಮಾತ್ರ ಸರ್. 45,000 ರುಪೀಸ್ಗೆ ಸರ್. ಹಾಂ ಸರ್, ತುಂಬ ಚೆನ್ನಾಗಿದೆ ಸರ್. ಹಾಂ ಸರ್, ತುಂಬ ಚೆನ್ನಾಗಿದೆ ಇದು. ಹೌದು ಸರ್, 6 ಸೀಟರ್ ಡೈನಿಂಗ್ ಟೇಬಲು ವಿತ್ ಮಾರ್ಬಲ್ ಟಾಪ್ ಬರುತ್ತೆ. ನಿಮಗೆ ಚೇರ್ಸ್ ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಚೇರ್ಸ್ ಬರುತ್ತೆ. ಇದು ಯಾವ ಥರ ಅಂತ ಹೇಳಿದ್ರೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 55,000 ರುಪೀಸ್ ಇದೆ. ಈ ಡೈನಿಂಗ್ ಟೇಬಲ್ಲೂ ನಿಮಗೆ 48,000 ರುಪೀಸ್ ಮಾತ್ರ ಸರ್. 48,000 ರುಪೀಸ್ಗೆ ನಿಮಗೆ ಮಾರ್ಬಲ್ ಡೈನಿಂಗ್ ಟೇಬಲು ವಿತ್ 6 ಚೇರ್ಸ್. ಇಲ್ಲ ಸರ್, ಇದು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ ಸರ್. ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇದರಲ್ಲಿ 2 ಡಿಸೈನ್ಸ್ ಇದೆ. ಈ ಡಿಸೈನು ಸೇಮ್ ಪ್ರೈಸ್ ಸರ್. ಹೌದು ಸರ್, ಆಫ್ಟರ್ ಡಿಸ್ಕೌಂಟ್ 48,000 ರುಪೀಸ್ ಸರ್. ಹಾಂ ಸರ್. ಅದಾದಮೇಲೆ ಇದು ಈ ಡೈನಿಂಗ್ ಟೇಬಲ್ ನೋಡ್ಬೋದು ಸರ್. ಆ್ಯಕ್ಚುಯಲ್ ಪ್ರೈಸ್ ಇದು 72,000 ರುಪೀಸ್ ಇದೆ. ಎಲ್ಲ ಇಂಪೋರ್ಟೆಡ್ ಡೈನಿಂಗ್ ಟೇಬಲ್ ಸರ್. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಬೇಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು 5D ಮಾರ್ಬಲ್ ಬರುತ್ತೆ ಸರ್. ಕೆಳಗಡೆಯಿಂದ ಟಾರ್ಚ್ ಹಾಕಿದರೆ ನಿಮಗೆ ವಿಸಿಬಲ್ ಆಗುತ್ತೆ. ತೋರಿಸ್ತೀನಿ ನಾನು ಯಾವ ಥರ ಆಗುತ್ತೆ ಅಂತ. 5D ಮಾರ್ಬಲ್ ಸರ್. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ವಿಸಿಬಲ್ ಆಗುತ್ತೆ ಲೈಟ್ ಹಾಕಿ. ಹಾಂ ಸರ್, ಹೌದು. ಅಂದರೆ ನೈಟ್ ಒಳ್ಳೆ ಡಿಸೈನ್ ಮಾಡ್ಕೋಬೋದಲ್ಲ? ಹಾಂ ಸರ್, ಹೌದು. ಕೆಳಗಡೆ ಏನಾದರೂ ನೀವು ಸ್ಟ್ರಿಪ್ ಲೈಟ್ ಪ್ಲ್ಯಾನ್ ಮಾಡಿದ್ರೆ ಪ್ಲ್ಯಾನ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ 72,000 ರುಪೀಸ್ ಇದೆ. ನಮ್ಮ ವ್ಯೂವರ್ಸ್ಗೆ ಇದು 60,000 ರುಪೀಸ್ ಮಾತ್ರ ಸರ್. 60,000 ರುಪೀಸ್ ಸರ್. ನೋಡಿ, ನಾವು ಡೈರೆಕ್ಟ್ ಪ್ರೈಸ್ಗೆ ಬಂದುಬಿಡ್ತೀವಿ. ನೋಡಿ, ಈ ಡಿಸೈನ್ ತುಂಬ ಚೆನ್ನಾಗಿದೆ. ವಿತ್ ಆಮ್ರೆಸ್ಟ್ ಬೇಸ್ ನೋಡ್ಬೋದು, ತುಂಬ ಒಳ್ಳೆ ಬೇಸು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ಚೆನ್ನಾಗಿದೆ ಸರ್. ಅದಾದಮೇಲೆ ಇದು ನೋಡ್ಬೋದು, ಈ ಪಾಲಿಶ್ ನೋಡ್ಬೋದು. ಇದರಲ್ಲಿ ಏನು ಯೂಸ್ ಮಾಡಿದ್ದೀವಿ ಅದು ಮ್ಯಾಟ್ ಫಿನಿಶ್, ತುಂಬ ಡಲ್ ಫಿನಿಶ್ ಆ ಥರ ಇಲ್ಲ ಸರ್. ಗ್ಲೋಸಿ ಫಿನಿಶ್ ಕೊಟ್ಟಿರೋದು. ತುಂಬ ಒಳ್ಳೆಯ ಡಿಸೈನು. ಅದಾದಮೇಲೆ ಇದು ಮಾರ್ಬಲ್ಲು ನೋಡ್ಬೋದು. ಇದೂ 5D ಮಾರ್ಬಲ್ ಬರುತ್ತೆ. ಮತ್ತು ಕಾಂಪೋಸಿಟ್ ಮಾರ್ಬಲ್. ಇದು 76,000 ರುಪೀಸ್ ಪ್ರೈಸ್ ಇದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 65,000 ರುಪೀಸ್ ಮಾತ್ರ ಸರ್. 65,000 ರುಪೀಸು. ಅದಾದಮೇಲೆ ನೆಕ್ಸ್ಟ್ ನೋಡಿ ಸರ್, ಇದು ತೋರಿಸ್ತಾ ಇದ್ದೀವಿ. ಇದ್ರದ್ದು ಡಿಸೈನ್ ನೋಡ್ಬೋದು. ಚೇರ್ದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು 72,000 ರುಪೀಸ್ ಇದೆ ಸರ್ ಪ್ರೈಸು. ಇದು 60,000 ರುಪೀಸ್ ಮಾತ್ರ ಸರ್. 60,000 ಮಾತ್ರ. ನೀವು ಬೇಸು ಎಲ್ಲ ನೋಡ್ಬೋದು. ಈ ಮಾರ್ಬಲ್ ಕಲರೇ ಬೇರೆ ಸರ್. ಯಾವ ಥರ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಯಾವ ಥರ ಕಲರ್ ಬರುತ್ತೆ ನೋಡಿ, ಆ ಥರ ಕಲರ್ಸು. ತುಂಬ ಒಳ್ಳೆ ಕಲರ್ಸಲ್ಲಿ ಯೂಸ್ ಮಾಡಿದ್ದೀವಿ. ಇದು ನೆಕ್ಸ್ಟ್ ಡೈನಿಂಗ್ ಟೇಬಲ್ ತೋರಿಸ್ತೀವಿ ಸರ್. ಈ ಡೈನಿಂಗ್ ಟೇಬಲ್ ನೋಡ್ಬೋದು. ಇದ್ರದ್ದು ನೀವು ಚೇರ್ಸ್ ಫೀಲ್ ಮಾಡಿ ಸರ್. ಇದು ಲೆದರ್ ಪ್ಯೂರ್ ಲೆದರ್ ಥರ ಇರುತ್ತೆ. ಇದು ಲೆದರೈಟು. ಮತ್ತು ಬೇಸು ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಸರ್. ಕಂಫರ್ಟ್ ನೋಡ್ಬೋದು ನೀವು. ಇದು ಕರ್ವ್ ನೋಡಿ ನೀವು. ಇದ್ರದ್ದು ಕರ್ವ್ ಅದು ತುಂಬ ಚೆನ್ನಾಗಿದೆ. ಫಾರ್ಮು ಎಲ್ಲ ಚೇರ್ಸಿಂದ ಇದರಲ್ಲಿ ಫಾರ್ಮ್ ತುಂಬ ಜಾಸ್ತಿ ಇದೆ. ಮತ್ತು ಈ ಪಾಲಿಶ್ ಏನಿದೆ ಜಾಸ್ತಿ ಜನ ಇವಾಗ ಲೈಕ್ ಮಾಡ್ತಾ ಇದ್ದಾರೆ. ಈ ಪಾಲಿಶ್ ಫಿನಿಶ್ ತುಂಬ ಒಳ್ಳೆ ಪಾಲಿಶ್ ಫಿನಿಶ್ ಸರ್. ಇಲ್ಲಿ ಬಂದುಬಿಟ್ಟು ಇದು ಸ್ಟ್ರಿಪ್ ಕೊಡ್ತೀವಿ, ಬ್ಲ್ಯಾಕ್ ಕಲರ್ ಸ್ಟ್ರಿಪ್ಪು. ಅದಾದಮೇಲೆ ಇದು ಪಾಲಿಶ್ ಎಲ್ಲ ತುಂಬ ಚೆನ್ನಾಗಿದೆ. ಡಿಕೋ ಪಾಲಿಶ್ ಕೊಟ್ಟಿರೋದು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 90,000 ರುಪೀಸ್ ಇದೆ ಸರ್. 90,000 ರುಪೀಸ್ ಇದೆ. ಇದು ಬಂದುಬಿಟ್ಟು ನಮ್ಮದು 78,000 ರುಪೀಸ್ ಮಾತ್ರ. ನೆಕ್ಸ್ಟ್ ನೋಡ್ಬೋದು ನೀವು, ಚೇರ್ಸ್ ನೋಡ್ಬೋದು. ತುಂಬ ಹೆವಿ ಚೇರ್ಸು. ಅದಾದಮೇಲೆ ಅದೇ ಥರ ಪ್ಲೇಟ್ ಮೇಲ್ಗಡೆ ಬರುತ್ತೆ. ಅದಾದಮೇಲೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 91,500 ರುಪೀಸ್ ಇದೆ. ಇದೂ 78,000 ರುಪೀಸ್ ಮಾತ್ರ ಸರ್. ಸರಿ, ಇದು ಬಂದುಬಿಟ್ಟು ನೋಡಿ, ಮಾರ್ಬಲ್ ಬಂದುಬಿಟ್ಟು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡ್ತೀವಿ. ಇಟಾಲಿಯನ್ ಮಾರ್ಬಲ್ ಸರ್. ಚೇರ್ಸ್ ಎಲ್ಲ ಡಿಸೈನ್ಸ್ ನೋಡ್ಬೋದು. ತುಂಬ ಒಳ್ಳೆ ಡಿಸೈನ್ ಚೇರ್ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಇದ್ರದ್ದು ಪ್ರೈಸ್ 91,000 ರುಪೀಸ್ ಇದೆ ಸರ್. ಸಾರಿ, 80,000 ರುಪೀಸ್ ಫೈನಲ್ ಪ್ರೈಸ್ ಮಾಡಿಕೊಡ್ತೀನಿ ಸರ್. 80,000 ರುಪೀಸ್ಗೆ ಕೊಟ್ಬಿಡ್ತೀವಿ ಸರ್. ಅದಾದಮೇಲೆ ಇದರಲ್ಲಿ ಫ್ಯಾಬ್ರಿಕ್ಕು ಯಾವ ಕಲರ್ ಬೇಕಂದ್ರೂ ನಮ್ಮದು ಕಸ್ಟಮೈಸ್ ಮಾಡ್ಕೊಳ್ಬೋದು. ಪಾಲಿಶ್ ಕಲರು ಯಾವ್ದು ಬೇಕಂದ್ರೂ ಕಸ್ಟಮೈಸ್ ಮಾಡ್ಕೊಳ್ಬೋದು. ಅದಾದ
ಅದಾದಮೇಲೆ ಮಾರ್ಬಲ್ ಇದು ಬೇಡ ಬೇರೆ ಮಾರ್ಬಲ್ ಬೇಕು ಅಂತ ಹೇಳಿದ್ರು ಬೇರೆ ಮಾರ್ಬಲ್ ಮಾಡ್ಕೊಳ್ಬೋದು. ಅಕಾರ್ಡಿಂಗ್ ಇವಾಗ ಫ್ಯಾಬ್ರಿಕ್ ಏನು ಯೂಸ್ ಮಾಡಿದ್ದೀವಿ ಇದು ಬಂದುಬಿಟ್ಟು 450 ರುಪೀಸ್ ಪರ್ ಮೀಟರ್ ಯೂಸ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಕಾಸ್ಟ್ಲಿದು ಯೂಸ್ ಮಾಡಿದರೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಅದಾದಮೇಲೆ ಮಾರ್ಬಲ್ಲು ಇದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ನಿಮಗೆ ಆನೆಕ್ಸ್ ಮಾರ್ಬಲ್ ಬೇಕು ಅಂತ ಹೇಳಿದ್ರೆ ಪ್ರೈಸಿಂಗ್ ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ಇಲ್ಲ ಕಾಂಪೋಸಿಟ್ ಮಾರ್ಬಲ್ ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಪ್ರೈಸಿಂಗ್ ಇನ್ನೂ ಕಡಿಮೆ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಸರ್ ಇದು ಡಿಸೈನು. ನೆಕ್ಸ್ಟ್ ಡಿಸೈನ್ ನೋಡಿ ಸರ್, ಇದು ತೋರಿಸ್ತಾ ಇದ್ದೀವಿ. ಇದು ಬಂದುಬಿಟ್ಟು ಕೆಳಗಡೆ ಮೇಲ್ಗಡೆ ನೋಡ್ಬೋದು, ಟಾಪಲ್ಲಿ ಎಲ್ಲ ಪೂರ್ತಿ CNC ಟ್ರಾನ್ಸ್ಪರೆಂಟು CNC ವರ್ಕ್ ಕೊಟ್ಟಿದ್ದೀವಿ. ಒಳಗಡೆ ಪಬಲ್ ಬಾಕ್ಸ್ ಎಲ್ಲ ಹಾಕ್ಕೊಳ್ಬೋದು. ತುಂಬ ಒಳ್ಳೆ ಡಿಸೈನು. ಚೇರ್ಸು ನೋಡಿಸ್ಬೋದು, ತುಂಬ ಒಳ್ಳೆ ಡಿಸೈನ್ ಇದೆ ಸರ್. ಹಾಂ ಸರ್, ವುಡನ್ ಸರ್, ಟೋಟಲ್ ವುಡನ್ನು. ಇದ್ರದ್ದು ಬೆಲೆ ಬಂದುಬಿಟ್ಟು 46,000 ರುಪೀಸ್ ಇದೆ ಸರ್. ಇದು 38,000 ರುಪೀಸ್ ಮಾತ್ರ ಸರ್. 38,000ಗೆ ಮಾತ್ರ ಸಿಗುತ್ತೆ ಸರ್. ನೆಕ್ಸ್ಟ್ ಡೈನಿಂಗ್ ಟೇಬಲ್ ತೋರಿಸ್ತಿದ್ದೀವಿ ನೋಡಿ ಸರ್. ಇದು ನೋಡಿ ಟೇಬಲ್ ಮಾತ್ರ ತುಂಬ ಡಿಫ್ರೆಂಟ್ ಸರ್. ಇದು ಟೇಬಲ್ ನೋಡ್ಬೋದು, ಡಿಸೈನ್ ತುಂಬ ಚೆನ್ನಾಗಿದೆ. ಅದೇ ಥರ ಫೂಟ್ ರೆಸ್ಟ್ ಬರುತ್ತೆ ಇದರಲ್ಲಿ. ನೀವು ಕಾಲು ಇಟ್ಕೊಳಕ್ಕೆ ಮೇಲ್ಗಡೆ ಮಾರ್ಬಲಲ್ಲೂ ಡಿಸೈನ್ ಬರುತ್ತೆ. ಇದು ಪೂರ್ತಿ ಇನ್ಲೇ ವರ್ಕ್ ಮಾಡಿರೋದು. ತುಂಬ ಒಳ್ಳೆ ಡಿಸೈನ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಮತ್ತು ಅದೇ ಥರ ನೀವು ಚೇರ್ಸಲ್ಲಿ ನೋಡ್ಬೋದು, ಡೈಮಂಡ್ ಸ್ಟಿಚಿಂಗ್ ಚೇರ್ ಕೊಟ್ಟಿದ್ದೀವಿ. ಇದು ಟೇಬಲ್ ಯಾವ ಥರ ಯು ಮಾಡೆಲ್ ಇದೆ ಅದೇ ಥರ ಯು ಮಾಡೆಲ್ ನಾವು ಇದು ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 75,000 ರುಪೀಸ್ ಇದೆ. 75,000 ಇದೆ. ಇದು 65,000 ರುಪೀಸ್ಗೆ ಮಾತ್ರ ಕೊಡ್ತಾ ಇದ್ದೀವಿ ಸರ್. 5x3 ಟೇಬಲ್ ಇದೆ ಸೈಜು ಸರ್. ಸರ್ ಇದು ತುಂಬ ಲಕ್ಸುರಿಯಸ್ ಡೈನಿಂಗ್ ಟೇಬಲ್ ಸರ್. ಇದು ನೋಡ್ಬೋದು ನೀವು, ಮಾರ್ಬಲೇ ನೋಡಿ ಸರ್ ಯಾವ ಥರ ಅಂತ ಹೇಳಿದ್ರೆ, ಇದು ಆನೆಕ್ಸಲ್ಲಿ ತುಂಬ ಲಕ್ಸುರಿ ಮಾರ್ಬಲ್ ಸರ್. ಹನಿ ಆನೆಕ್ಸ್ ಅಂತ ಹೇಳ್ತೀವಿ ಇದಕ್ಕೆ, ಹನಿ ಆನೆಕ್ಸ್ ಸರ್. ಇದ್ರದ್ದು ಬೆಲೆ ಬಂದುಬಿಟ್ಟು 1,26,000 ರುಪೀಸ್ ಇದೆ ಸರ್. ಚೇರ್ಸ್ ನೋಡ್ಬೋದು, ತುಂಬ ಲಕ್ಸುರಿ ಎಲಿಮೆಂಟಲ್ಲಿ ಬರುತ್ತೆ, ಹೆವಿ ಬರುತ್ತೆ. ಮತ್ತು ಬೇಸು ನೋಡ್ಬೋದು, ತುಂಬ ಹೆವಿ ಬರುತ್ತೆ, ಒಳ್ಳೆ ಬೇಸ್ ಬರುತ್ತೆ ಸರ್. ಪೂರ್ತಿ ವುಡ್ಡಲ್ಲಿ ಬರುತ್ತೆ. ಇದ್ರದ್ದು ಪ್ರೈಸ್ 1,26,000 ರುಪೀಸ್ ಇದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಬರೀ ನಮ್ಮ ವ್ಯೂವರ್ಸ್ಗೆ 1,10,000 ರುಪೀಸ್ ಮಾತ್ರ ಸರ್. 1,10,000 ರುಪೀಸು. ಮಾರ್ಬಲ್ ಕ್ವಾಲಿಟಿ ನೋಡ್ಬೋದು ನೀವು, ಎಲ್ಲೂ ಸಿಗಲ್ಲ ಈ ಥರ ಮಾರ್ಬಲ್ ಕ್ವಾಲಿಟಿ. ಇದರಲ್ಲಿ ಒಂದೊಂದು ಇದಕ್ಕೆ ಕಾಣಿಸುತ್ತೆ, ಒಳಗಡೆದು ಏನು ಗ್ಲಾಸ್ ಥರ ಮಾರ್ಬಲ್ ಸರ್ ಇದು. ಮತ್ತು ನೆಕ್ಸ್ಟು ಸರ್ ಈ ಒಂದು ಡೈನಿಂಗ್ ಟೇಬಲ್ ತೋರಿಸ್ತಾ ಇದ್ದೀವಿ. ಇದೂ ತುಂಬ ಹೆವಿ, ಇದ್ರದ್ದು ಮಾರ್ಬಲ್ ತುಂಬ ಚೆನ್ನಾಗಿದೆ. ಮತ್ತು ಬೇಸು ತುಂಬ ಹೆವಿ ಬೇಸ್ ಯೂಸ್ ಮಾಡಿದ್ದೀವಿ. ಚೇರ್ಸು ತುಂಬ ಹೆವಿ ಚೇರ್ಸ್ ಸರ್. ಇದ್ರದ್ದು ಬೆಲೆ ಬಂದುಬಿಟ್ಟು 1,10,000 ರುಪೀಸ್ ಇದೆ. ಇದು 95,000 ರುಪೀಸ್ಗೆ ಮಾತ್ರ ಕೊಡ್ತೀವಿ ಸರ್. 95,000 ರುಪೀಸ್ಗೆ ಮಾತ್ರ ಕೊಡ್ತೀವಿ ಸರ್. ಇಂಪೋರ್ಟೆಡ್ ಇದು ಎಷ್ಟಾದರೂ ಫಿನಿಶಿಂಗ್ ನಾವು ಇಂಡಿಯನ್ ಮೇಕ್ ಮಾಡಬೇಕು ಅಂತ ಹೇಳಿದ್ರೆ ಬೆಲೆ 2 ಟೈಮ್ಸ್ ಜಾಸ್ತಿ ಆಗುತ್ತೆ, ಇಷ್ಟು ಒಳ್ಳೆ ಫಿನಿಶಿಂಗ್ ಬರಲ್ಲ ಸರ್. ಸ್ಟ್ರೆಂತ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಾಗೆ ಮಾರ್ಬಲ್ ಕೂಡ ಸಖತ್ತು, ನೀವು ಹೇಳ್ದಂಗೆ ಒಳಗಡೆ ಇದೆಲ್ಲ ಕಾಣಿಸುತ್ತೆ ನೋಡಿ. ಹೌದು ಸರ್, ಅದು ಏನೇನು ಒಳಗಡೆ ಪ್ಯಾಚಸ್ ಏನು ಕೊಟ್ಟಿರುತ್ತೆ, ಗ್ರೇನ್ಸ್ ಎಲ್ಲ ಏನಿದೆ ಎಲ್ಲ ಟೋಟಲ್ ಕಾಣಿಸುತ್ತೆ ಸರ್. ತುಂಬ ಚೆನ್ನಾಗಿದೆ ಸರ್. ಕಾಟ್ ಸೆಕ್ಷನು ಇದು ಬಂದುಬಿಟ್ಟು ತುಂಬ ಲಕ್ಸುರಿಯಸ್ ಬೆಡ್ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ ವಿತ್ 2 ಬೆಡ್ ಸೈಡ್ ಟೇಬಲ್ ಬೆಡ್ ಇರೋದು. ಇದು ವಿತ್ ಹೈಡ್ರಾಲಿಕ್ ಬರುತ್ತೆ ಸರ್. ಇದು ನೋಡ್ಬೋದು ಹೈಡ್ರಾಲಿಕ್ಕು. ಇದು ಫುಲ್ ಹೈಡ್ರಾಲಿಕ್ ಸರ್. ಇದು ಫುಲ್ ಹೈಡ್ರಾಲಿಕ್ಕು. ಇದಕ್ಕೆ ಒಂದರಲ್ಲಿ ಹಾಫ್ ಹೈಡ್ರಾಲಿಕ್ ಬರುತ್ತೆ, ಇದು ಫುಲ್ ಹೈಡ್ರಾಲಿಕ್. ಮನುಷ್ಯನೇ ಹೋಗಿ ಮಲ್ಕೊಂಡ್ಬಿಟ್ರೂ ಏನು ಇದಿರಲ್ಲ ನಿಮಗೆ, ಆ ಥರ ಇದಿದೆ. ಅಷ್ಟು ಸ್ಪೇಸ್ ಸಿಗುತ್ತೆ ಸರ್ ನಿಮಗೆ, ಏನಾದರೂ ಡಂಪ್ ಮಾಡ್ಬೋದು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಹೌದು ಸರ್, ಹೌದು ಸರ್. ಇನ್ನೊಂದು ಇದು ಯಾವ ಥರ ಅಂತ ಹೇಳಿದ್ರೆ ವಿತ್ ಬೆಡ್ ಸೈಡ್ ಟೇಬಲು. ಬೇಕಂತ ಹೇಳಿದ್ರೆ ಬೆಡ್ ಸೈಡ್ ಟೇಬಲ್ ತೊಗೊಳ್ಬೋದು, ಬೇಡ ಅಂತ ಹೇಳಿದ್ರೆ ಬೆಡ್ ಮಾತ್ರ ತೊಗೊಳ್ಬೋದು ಸರ್. ಸರ್ ಇದ್ರದ್ದು ಪ್ರೈಸು ನಿಮಗೆ ಬೆಡ್ ಸೈಡ್ ಟೇಬಲ್ ಬೇಡ ಅಂತ ಹೇಳಿದ್ರೆ ಬೇರೆ ಪ್ರೈಸ್ ಆಗುತ್ತೆ, ಬೇರೆ ಬೆಡ್ ಬೇಕಂತ ಹೇಳಿದ್ರೆ ಬೇರೆ ಪ್ರೈಸ್ ಆಗುತ್ತೆ ಸರ್. ಅಲಾಂಗ್ ವಿತ್ ಬೆಡ್ ಸೈಡ್ ಟೇಬಲ್ ಇದು 65,000 ರುಪೀಸ್ ಆಗುತ್ತೆ ಸರ್. ಬರೀ ಇದು ಬೆಡ್ ಬೇಕು ಅಂತ ಹೇಳಿದ್ರೆ ವಿತ್ ಹೈಡ್ರಾಲಿಕ್ಕು ಇದ್ರದ್ದು ಬೆಲೆ ಬಂದುಬಿಟ್ಟು 45,000 ರುಪೀಸ್ ಸರ್. 45,000. ಇದ್ರ ಜೊತೆ ಬೇಕು ಅಂತ ಹೇಳಿದ್ರೆ ಇದ್ರದ್ದು ಬೆಲೆ 65,000 ರುಪೀಸ್. ವಿತ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಇದು ಪೂರ್ತಿ ಸೆಟ್ ಮಾಡಿರೋದು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು ವಿತ್ ಹೈಡ್ರಾಲಿಕ್ ಸ್ಟೋರೇಜ್ ಕೊಟ್ಟಿರೋದು. ಇದು ಎಲ್ಲ ಪೂರ್ತಿ ಡಿಕೋ ಪಾಲಿಶ್ ಕೊಟ್ಟಿರೋದು ಸರ್. ಹಾಂ ಸರ್, ಹಾಂ ಸರ್, ಇದೂ ಎತ್ಬೋದು ಸರ್. ಇದು ಹಾಫ್ ಹೈಡ್ರಾಲಿಕ್ ಸರ್. ಹಾಂ ಸರ್. ನೆಕ್ಸ್ಟ್ ನೋಡಿ ಸರ್, ಇದು ಬೆಡ್ ತೋರಿಸ್ತಾ ಇದ್ದೀವಿ. 2 ಡ್ರಾವರ್ಸ್ ಬರುತ್ತೆ, ಮೇಲ್ಗಡೆ ಲಿಫ್ಟಿಂಗ್ ಬರುತ್ತೆ. ಇದ್ರದ್ದು ಬೆಲೆ ಬಂದುಬಿಟ್ಟು ಸರ್ 39,000 ರುಪೀಸ್ ಇದೆ. ಇದು ಆಫ್ಟರ್ ಡಿಸ್ಕೌಂಟ್ ಇದು ಪ್ರೈಸ್ ಬಂದುಬಿಟ್ಟು 35,000 ರುಪೀಸ್ ಆಗುತ್ತೆ ಸರ್. ನೆಕ್ಸ್ಟ್ ಸರ್ ನಾವು ನೋಡ್ತಾ ಇರೋದು ತುಂಬ ಒಳ್ಳೆ ಡಿಸೈನ್ ಬೆಡ್ಡು. ಇದರಲ್ಲಿ ಎಲ್ಲ ಕುಷನ್ ಬರುತ್ತೆ, ಅದೇ ಥರ ಗೋಲ್ಡನ್ ಸ್ಟ್ರಿಪ್ ಬರುತ್ತೆ. ಪಾಲಿಶ್ ಕಲರ್ ಯಾವ ಕಲರ್ ಬೇಕಂದ್ರೂ ತೊಗೊಳ್ಬೋದು. ತುಂಬ ಒಳ್ಳೆ ಡಿಸೈನ್ ಇದೆ ಇದು.
ಇದ್ರದ್ದು ಬೆಲೆ ಬಂದುಬಿಟ್ಟು 28,000 ರುಪೀಸ್ ಇದೆ ವಿತೌಟ್ ಸ್ಟೋರೇಜು. ಇದು 25,000 ರುಪೀಸ್ ಮಾತ್ರ ಸರ್. ಹೌದು ಸರ್, 25,000 ರುಪೀಸ್ಗೆ ಇಷ್ಟು ಒಳ್ಳೆ ಡಿಸೈನ್ ಬೆಡ್ ಸಿಗುತ್ತೆ, ಲಕ್ಸುರಿಯಸ್ ಡಿಸೈನ್ ಸರ್. ನೆಕ್ಸ್ಟ್ ನೋಡಿ ಸರ್, ಇದು ವಿತೌಟ್ ಸ್ಟೋರೇಜು. ಇದು ಬಂದುಬಿಟ್ಟು ಇದ್ರದ್ದು ಬೆಲೆ ಬಂದುಬಿಟ್ಟು 25,000 ರುಪೀಸ್ ಇದೆ. ಇದು 22,000 ರುಪೀಸ್ಗೆ ಮಾತ್ರ ಸಿಗುತ್ತೆ. ಇನ್ನೊಂದು ಬೆಡ್ಡು ಇದೇ ಥರ ಬೆಡ್ಡು, ಇದೂ 25,000 ರುಪೀಸ್ ಬೆಲೆ ಇದೆ, 22,000 ರುಪೀಸ್ಗೆ ಮಾತ್ರ ಸಿಗುತ್ತೆ ಸರ್. ಸರ್ ಒಂದು ನೋಡಿ, ನಮ್ಮ ವಿಡಿಯೋ ನೋಡಿದ ತಕ್ಷಣ ನಮ್ಮ ವಿಡಿಯೋದಲ್ಲೇ ನಂಬರ್ ಫ್ಲ್ಯಾಶ್ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ. ಸೋಫಾದು ಕ್ಯಾಟ್ಲಾಗ್ ಬೇಕು, ಡೈನಿಂಗ್ ಟೇಬಲ್ಸ್ ಬೇಕು, ಯಾವ್ದು ಬೇಕು ಮಾಹಿತಿ ಕೊಟ್ಟರೆ ನಮಗೆ ಅದ್ರ ಪ್ರಕಾರ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ, ಅದರದ್ದು ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಕ್ಯಾಟ್ಲಾಗು. ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಲೈಕ್ ಬಿಫೋರ್ ಕಮ್ಮಿಂಗ್ ಬರೋಕ್ಕಿಂತ ಮುಂಚೆ ನೀವು ಏನು ಸೋಫಾ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಬೆಡ್ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಏನು ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅದ್ರ ಪ್ರಕಾರ ನೀವು ಮೆಜರ್ಮೆಂಟ್ಸ್ ತೊಗೊಂಡು ಬಂದುಬಿಟ್ರೆ ತುಂಬ ಬೆಸ್ಟ್ ಇರುತ್ತೆ. ಹೌದು ಸರ್, ಅವರೇ ಮೆಜರ್ಮೆಂಟ್ಸ್ ತೊಗೊಂಡು ಬಂದುಬಿಟ್ರೆ ಅವ್ರದ್ದು ಸ್ಟೇರ್ಸ್ ಎಷ್ಟು ಅಗಲ ಇದೆ, ಎಷ್ಟನೇ ಫ್ಲೋರಲ್ಲಿ ಅವ್ರು ಇದ್ದಾರೆ, ಅದಾದಮೇಲೆ ಹಾಲ್ದು ಒಂದು ಫೋಟೋ, ಮತ್ತು ಬೆಡ್ ತೊಗೊಳ್ತಾ ಇದ್ದೀರಾ ಬೆಡ್ರೂಮ್ದು ಒಂದು ಫೋಟೋ, ಡೈನಿಂಗ್ ಟೇಬಲ್ ತೊಗೊಳ್ತಾ ಇದ್ದೀರಾ ಅಲ್ಲಿ ಎಲ್ಲಿಗೆ ಬೇಕು ಡೈನಿಂಗ್ ಟೇಬಲ್ ಆ ಜಾಗದು ಫೋಟೋ, ಆ ಥರ ತೊಗೊಂಡು ಬಂದುಬಿಟ್ರೆ ನಮಗೆ ಈಸಿ ಇರುತ್ತೆ ಸರ್ವ್ ಮಾಡೋಕ್ಕೆ. ಸರ್ 50% ಅಮೌಂಟ್ ತೊಗೊಳ್ತೀವಿ ನಾವು. ಮಿನಿಮಮ್ ಅಡ್ವಾನ್ಸಲ್ಲೂ ನಾವು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀವಿ ಸರ್. ಸೊ ಇನ್ನು ರಿಮೇನ್ ಬ್ಯಾಲೆನ್ಸ್ ಇದೆಯಲ್ಲ, ಹಾಂ ಸರ್, ಬಂದ್ಬಿಟ್ಟು ಇಲ್ಲೇ ಪೇ ಮಾಡಬೇಕಾ, ಡೆಲಿವರಿ ಆದಾಗ ಪೇ ಮಾಡಬೇಕು? ಡೆಲಿವರಿ ಆದಮೇಲೆ ಪೇ ಮಾಡಬೇಕು ಸರ್. ಡೆಲಿವರಿ ಬರ್ತಾರೆ? ಹಾಂ, ಡೆಲಿವರಿ ಪೇ ಮಾಡಿದ್ಮೇಲೆ ಪೇ ಮಾಡಬೇಕು ಸರ್. ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಗ್ಯಾಲಕ್ಸಿ ಫರ್ನಿಚರ್ ಅಫಿಷಿಯಲ್ ಅಂತ ಹೆಸರಲ್ಲಿ. ಅದಕ್ಕೆ ಫಾಲೋ ಮಾಡಿಕೊಂಡ್ರೆ ಅದರಲ್ಲಿ ನಾವು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಹೊಸ ಡಿಸೈನ್ ಏನೇನಿರುತ್ತೆ ಎಲ್ಲ ಟೋಟಲ್ ಡಿಸೈನ್ ನಾವು ಇದು ಮಾಡ್ತಾ ಇರ್ತೀವಿ. ಅದಕ್ಕೆ ಫಾಲೋ ಮಾಡಿಕೊಂಡ್ರೆ ಎಲ್ಲ ಟೋಟಲ್ ನಿಮಗೆ ಇನ್ಫಾರ್ಮೇಷನ್ ಅಲ್ಲೇ ಸಿಗ್ಬಿಡುತ್ತೆ ಸರ್.